ಇನ್ನು ನೀವು ಅವ್ರದೆಲ್ಲ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ಹೇಗಿರುತ್ತೆ ಅವ್ರದೆಲ್ಲ. ಎಷ್ಟು ಆತ್ಮ ಧ್ಯಾನಕ್ಕೆ ಹೋದ್ರೆ ಅದನ್ನ ಏನ್ ಬೇಕಾದ್ರೂ ಪವಾಡ ಆಗುತ್ತೆ ಅಂತಾರೆ. ದಿಸ್ ಇಸ್ ಪವರ್. ಈ ಸ್ಥಿತಿಗೆ ಹೋದ್ರೆ ಹೈಬರ್ನೆಟ್ ಸ್ಟೇಟ್ ಅಂತ ಹೇಳ್ತೀವಿ. ಇಲ್ಲಿ ಹೋದಾಗ ಮಕ್ಕಳಿಗೆ ಅವ್ರಿಗೆ ಯೋಗ ನಿದ್ರ ಸ್ಥಿತಿ ಕರ್ಕೊಂಡು ಹೋಗಿ ಅವರು ಓದಿದ್ ನೆನ್ಪಿಟ್ಕೋತಾರೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗುತ್ತೆ. ಜಪನೀಸ್ ಮಾಡೆಲ್ ಎಲ್ಲ ಇದೇ ತರ ಕಲ್ಸ್ಕೊಡ್ತಾರೆ. ಇಲ್ಲಿಗೆ ಮಕ್ಕಳು ಈ ಸಲ ಬೇಸಿಗೆ ಶಿಬಿರಕ್ಕೆ ಬಂದ್ರೆ ಅವ್ರಿಗೆ ಏನೇನ್ ಸಿಗುತ್ತೆ ಅಂತ. ಸೊ ಇಲ್ಲಿ ಮಕ್ಕಳಿಗೋಸ್ಕರ ನಾವು ನಮ್ಮ ಹಿಂದಿನ ಹಳೆ ಕಾಲದ ಆಟಗಳು, ಮರ ಹತ್ತೋದಿರ್ಬೋದು, ಡ್ರಾಯಿಂಗ್ ಮಾಡೋದಿರ್ಬೋದು, ಆಮೇಲೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡೋದಿರ್ಬೋದು, ಅಗ್ನಿಹೋತ್ರ ಇರ್ಬೋದು, ಆಮೇಲೆ ಮಕ್ಕಳಿಗೆ ಒಂದು ಬ್ರಹ್ಮೋಪದೇಶ ಅಂತ ಹೇಳಿ ಧ್ಯಾನದ ಬಗ್ಗೆ. ಸೊ ಇವು ಎಲ್ಲವನ್ನು ನಮ್ ಗುರುಕುಲ್ ಮಾದರಿಯಲ್ಲಿ ಏನೆಲ್ಲ ಇತ್ತಲ್ಲ ಆ ಮಕ್ಕಳ ಕಲಿಕೆನ ನಾವು ಈ ಸಮರ್ ಕ್ಯಾಂಪ್ ಅಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಇದು ಎಷ್ಟು ದಿನ ನಡೆಯುತ್ತೆ? ಮಕ್ಕಳು ಇಲ್ಲೇ ಇರ್ಬೇಕಾಗತ್ತಾ ಹೇಗೆ? ಒಂದೊಂದು ಏರಿಯಾದಲ್ಲಿ 5 days ಮಾಡ್ತೀನಿ, ಒಂದೊಂದು ಏರಿಯಾದಲ್ಲಿ 7 days ಮಾಡ್ತೀನಿ. ಸೊ ವಸ್ತಿ ಸಹಿತ ಮಕ್ಕಳು ಇರ್ಬೇಕಾಗುತ್ತೆ ನಮ್ ಜೊತೆ. ಅಲ್ಲಿ ನಮ್ಮ ಡಿಫ್ರೆಂಟ್ ಯೋಗ ಟೀಚರ್ ಇರ್ತಾರೆ, ಡ್ರಾಯಿಂಗ್ ಟೀಚರ್ ಇರ್ತಾರೆ, ಡ್ಯಾನ್ಸ್ ಟೀಚರ್ ಇರ್ತಾರೆ, ಹ್ಯಾಂಡ್ ರೈಟಿಂಗ್ ಟೀಚರ್ ಇರ್ತಾರೆ, DMI ಟೆಸ್ಟ್ ಅಂತ ಇರುತ್ತೆ. ಆ ಫಿಂಗರ್ ಪ್ರಿಂಟ್ಸ್ ನೋಡಿ ಮಕ್ಕಳು ಏನ್ ಆಗ್ತಾರೆ, ಮುಂದೆ SLC ಆದ್ಮೇಲೆ ಏನ್ ಓದಬೇಕು ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಈ ಒಂದು ಗುರುಕುಲಕ್ಕೆ ಸೇರಿದ್ಮೇಲೆ ಸೊ ಮಕ್ಕಳಲ್ಲಿ ಮತ್ತೆ ನಮ್ಮಲ್ಲಿ ಒಂದು ಏನೋ ಒಂದು ಮನೋಭಾವನೆ ಬಂದಿದೆ ಅಂದ್ರೆ, ನಾವು ಒಂದು ಟ್ರೆಡಿಷನಲ್ ಅಂದ್ರೆ ಹಿಂದೆ ಸಾಂಪ್ರದಾಯಿಕವಾಗಿ ಹೇಗೆಲ್ಲ ನಾವು ಜೀವನ ಮಾಡ್ತಾ ಇದ್ವಿ ಆ ಒಂದು ಸ್ಥಿತಿಗೆ ನಾವು ಮತ್ತೆ ಮಳ್ತಾ ಇದೀವಿ. ಇದು ಮೊದಲಿನ ಹ್ಯಾಂಡ್ ರೈಟಿಂಗ್ ಒಂದು. ಇವಾಗ ಸೊ ಈಗ ಹ್ಯಾಂಡ್ ರೈಟಿಂಗ್ ಒಂದು ನಮಗೆ ಹೆಂಗಂದ್ರೆ ಮುಂಚೆ ನಂಗೆ ಇಷ್ಟ ಆಗ್ತಾ ಇಲ್ಲ ಬರೆಯೋದು ಅಂತ, ಮೂಡ್ ಇಲ್ಲ ಅಂದರೆ ಹ್ಯಾಂಡ್ ರೈಟಿಂಗ್ ಎಲ್ಲ ಕೆಟ್ಟೋಗ್ತಾ ಇತ್ತು. ಇವಾಗ ಎಲ್ಲ ಎಕ್ಸಸೈಸಸ್ ಎಲ್ಲ ಆದಮೇಲೆ ಕೈ ನೋವು ಬರಲ್ಲ, ಆಮೇಲೆ ಕ್ಲಿಯರ್ ಆಗಿ ಎಲ್ಲ ಬರಿತೀನಿ ಇವಾಗ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಮನಸಾಕ್ಷಿ ಗುರುಕುಲದ ಒಳಗಡೆ ಇದ್ದೀನಿ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಈಗೆಲ್ಲ ಸಮ್ಮರ್ ಕ್ಯಾಂಪ್ ಅಂತ ಹೇಳಿ ನೀವು ಸಿಕ್ಕಾಪಟ್ಟೆ ಪ್ರೋಗ್ರಾಮ್ಸ್ಗಳನ್ನು ನೋಡಿರ್ಬೋದು. ನೋಡಿ, ಇವತ್ತು ನಾವಿರೋದು ಪ್ರಕೃತಿಯ ಮಡಿಲಲ್ಲಿ. ಪ್ರಕೃತಿ ನೀವು ಸುತ್ತಲೂ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲೇ ನಿಮಗೆ ಕಾಣಿಸ್ತಿರ್ಬೋದು, ಅಥವಾ ವಿಜುವಲ್ಸಲ್ಲಿ ನಿಮ್ಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಸೊ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಗುರುಕುಲ ಮಾದರಿಯ ಬೇಸಿಗೆ ಶಿಬಿರವನ್ನು ಏನಾದರೂ ಮಾಡಬೇಕು ಅನ್ನೋದಿದ್ದರೆ ಖಂಡಿತವಾಗಿ ಈ ವಿಡಿಯೋ ನೋಡಿ, ನಿಮಗೆ ಸಹಾಯ ಆಗುತ್ತೆ. ನನ್ನ ಜೊತೆಗೆ ಇಲ್ಲಿಯ ಮುಖ್ಯಸ್ಥರಾಗಿರುವಂತಹ ಮಲ್ಲಿಕಾರ್ಜುನ್ ಕರಜಗಿ ಮಠ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮನಸಾಕ್ಷಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇದ್ದೀರಾ, ಅದರಲ್ಲಿ ಇದು ಕೂಡ ಒಂದು. ಸುಮಾರು ಮಕ್ಕಳು ಇಲ್ಲಿ ಬಂದು ಆಟ ಆಡ್ತಿದ್ದಾರೆ. ಸೊ ಈ ತರದೊಂದು ಶಿಬಿರ ನಡೀತಾ ಇದೆ. ಸೊ ಇದು ಎಷ್ಟು ದಿನ ನಡೀತಾ ಇದೆ? ಈ ಮಕ್ಕಳಲ್ಲಿರುವಂತಹ ಎಂಜಾಯ್ಮೆಂಟ್ ಅನ್ನ ನೋಡಿದ್ರೆ ಬಹುಶಃ ಇದನ್ನ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಇಲ್ಲಿಗೆ ಬಂದೆ. ನೋಡಿ, ಈ ಒಂದು 7-8 ಎಕರೆ ಕ್ಯಾಂಪಸ್ ನಲ್ಲಿ ಎಲ್ಲವೂ ಕೂಡ ಇದೆ. ಅಂದ್ರೆ ನಿಮ್ಗೆ ಪ್ರಕೃತಿ ಜೊತೆ ಬೆರೆಯೋದಕ್ಕೆ ಅವಕಾಶ ಇದೆ, ಈ ತರ ಆಟ ಆಡೋದಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ನಿಮ್ಮ ಮನಸಾಕ್ಷಿ ಗುರುಕುಲದಿಂದ ಒಂದಿಷ್ಟು ಹೊಸ ಬಗೆಯ ಯೋಚನೆ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಇಲ್ಲಿಗೆ ಮಕ್ಕಳು ಈ ಸಲ ಬೇಸಿಗೆ ಶಿಬಿರಕ್ಕೆ ಬಂದ್ರೆ ಅವ್ರಿಗೆ ಏನೇನ್ ಸಿಗುತ್ತೆ ಅಂತ. ಸೊ ಎಲ್ರಿಗೂ ನಮಸ್ಕಾರ ಆತ್ಮೀಯ ಪಾಲಕರೇ. ಸೊ ನಮ್ದೆಲ್ಲ ಮುಂಚೆಯಿಂದ ನಾನು ಪ್ರತಿ ಸಲ ವಾದನೆ ಅದೇ, ಗುರುಕುಲ ಎಜುಕೇಶನ್ ಸಿಸ್ಟಮ್ ಬರ್ಬೇಕಂತ ಹೇಳಿ. ಕರೆಕ್ಟ್. ಸೊ ಈಗ ನಾವು ಕಲಿಯೋ ಎಜುಕೇಶನ್ ಲಾರ್ಡ್ ಮೆಕಾಲೆ ಎಜುಕೇಶನ್ ಸಿಸ್ಟಮ್. ಸೊ ನಾವೆಲ್ಲೋ ಸ್ಕೂಲ್ ಕಾಂಕ್ರೀಟ್ ಮಧ್ಯದಲ್ಲಿ ಮಕ್ಕಳು ಕಲಿತಾರೆ. ಬಟ್ ಇಲ್ಲಿ ಗುರುಕುಲ್ ಮಧ್ಯದಲ್ಲಿ ಬಂದಾಗ ಪ್ರಕೃತಿ ಮಧ್ಯದಲ್ಲಿ ಒಂದಾಗ್ತಾರೆ. ಹೌದು, ನೇಚರ್ ಜೊತೆ ಒನ್ನೆಸ್ ಆಗ್ತಾರೆ ಅವರು. ಈಗ ನೋಡೋರು ಎಷ್ಟು ಮುಕ್ತವಾಗಿ ಎಲ್ಲರೂ ಆಟ ಆಡ್ತಾ ಇದಾರೆ ಈಗ. ಹೌದು. ಸೊ ಇಲ್ಲಿ ನಾವ್ ಏನ್ ಕಲ್ಸೋದ್ರೆ ನಮ್ಮ ಮಕ್ಕಳ ರೈಟ್ ಬ್ರೈನ್ ಎಜುಕೇಶನ್ ತುಂಬಾ ಪವರ್ಫುಲ್ ಇದೆ. ನಾವೆಲ್ಲರೂ ಏನಾಗಿದ್ವಿ, ಚಿಕ್ಕವರಿಂದ ಲೆಫ್ಟ್ ಬ್ರೈನ್ ಡಾಮಿನೆಂಟ್ ಆಗಿದೆ. ಸೊ ಇಲ್ಲಿ ಮಕ್ಕಳಿಗೋಸ್ಕರ ನಾವು ನಮ್ಮ ಹಿಂದಿನ ಹಳೆ ಕಾಲದ ಆಟಗಳು, ಮರ ಹತ್ತೋದಿರ್ಬೋದು, ಆಮೇಲೆ ಡ್ರಾಯಿಂಗ್ ಮಾಡೋದಿರ್ಬೋದು, ಆಮೇಲೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡೋದಿರ್ಬೋದು, ಸಾಯಂಕಾಲ ನಮ್ಮ ಹಿಂದೆಲ್ಲ ಗುರುಕುಲಲ್ಲಿ ಅಗ್ನಿಹೋತ್ರ ಅಂತ ಮಾಡ್ತಾ ಇದ್ರು. ಆ ಅಗ್ನಿಹೋತ್ರ ಇರ್ಬೋದು, ಆಮೇಲೆ ಮಕ್ಕಳಿಗೆ ಒಂದು ಬ್ರಹ್ಮೋಪದೇಶ ಅಂತ ಹೇಳಿ ಧ್ಯಾನದ ಬಗ್ಗೆ. ಸೊ ಇವು ಎಲ್ಲವನ್ನು ನಮ್ ಗುರುಕುಲ್ ಮಾದರಿಯಲ್ಲಿ ಏನೆಲ್ಲ ಇತ್ತಲ್ಲ ಆ ಮಕ್ಕಳ ಕಲಿಕೆನ ನಾವು ಈ ಸಮರ್ ಕ್ಯಾಂಪ್ ಅಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀನಿ. ಇದು ಎಷ್ಟು ದಿನ ನಡೆಯುತ್ತೆ? ಮಕ್ಕಳು ಇಲ್ಲೇ ಇರ್ಬೇಕಾಗತ್ತಾ ಹೇಗೆ ಅಂತ? ಹೌದು, ಒಂದೊಂದು ಏರಿಯಾದಲ್ಲಿ 5 days ಮಾಡ್ತೀನಿ, ಒಂದೊಂದು ಏರಿಯಾದಲ್ಲಿ 7 days ಮಾಡ್ತೀನಿ. ಸೊ ಬೆಂಗಳೂರಲ್ಲೆಲ್ಲ 7 days 8 days ಟೈಮ್ ಸಿಗಲ್ಲ. ಸೊ ಇಲ್ಲಿ 5 days ಮಾಡ್ತೀನಿ. ಸೊ ಒಂದೊಂದು ಏರಿಯಾದಲ್ಲಿ 7 days ಮಾಡ್ತೀನಿ. ಸೊ ವಸ್ತಿ ಸಹಿತ ಮಕ್ಕಳು ಇರ್ಬೇಕಾಗುತ್ತೆ ನಮ್ ಜೊತೆ. ಅಲ್ಲಿ ನಮ್ಮ ಡಿಫ್ರೆಂಟ್ ಯೋಗ ಟೀಚರ್ ಇರ್ತಾರೆ, ಡ್ರಾಯಿಂಗ್ ಟೀಚರ್ ಇರ್ತಾರೆ, ಡ್ಯಾನ್ಸ್ ಟೀಚರ್ ಇರ್ತಾರೆ, ಹ್ಯಾಂಡ್ ರೈಟಿಂಗ್ ಟೀಚರ್ ಇರ್ತಾರೆ, DMI ಟೆಸ್ಟ್ ಅಂತ ಇರುತ್ತೆ. ಆ ಫಿಂಗರ್ ಪ್ರಿಂಟ್ಸ್ ನೋಡಿ ಮಕ್ಕಳು ಏನ್ ಆಗ್ತಾರೆ, ಮುಂದೆ SLC ಆದ್ಮೇಲೆ ಏನ್ ಓದಬೇಕು ಅನ್ನೋದು ಎಲ್ಲ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ಅಲ್ಲಿ ಮಕ್ಕಳಿದ್ದಾರೆ, ಅವ್ರನ್ನು ನಾನು ಮಾತಾಡಿಸ್ತೀನಿ. ಜೊತೆಗೆ ಪೇರೆಂಟ್ಸ್ ಗಳು ಕೂಡ ಅಲ್ಲಿ ಬಂದಿದ್ದಾರೆ. ಸೊ ಅವರು ಬಂದು ಅವ್ರ ಖುಷಿ ನೋಡ್ಬೇಕು ನೀವು, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ. ಬಹುಶಃ ನಾನು ಹೇಳೋದು
ಸಮ್ಮರ್ ಕ್ಯಾಂಪ್, ನಾವೇನು ಬೇಸಿಗೆ ಶಿಬಿರ ಅಂತ ಕರಿತಿದ್ವಿ, ಇದು ರಿಯಲ್ ಬೇಸಿಗೆ ಶಿಬಿರ. ಬೇಸಿಗೆ ಶಿಬಿರ ಅನ್ನೋದನ್ನ ಇಫೆಕ್ಟಿವ್ ಆಗಿ ಕಳಿಬೇಕು ಅಂತ ಹೇಳಿದ್ರೆ ಬಹುಶಃ ನೀವು ಮಲ್ಲಿಕಾರ್ಜುನ ಅವ್ರ ಹತ್ರ ಬರಬೇಕು ಅಂತ ಅನ್ಕೊಂತೀನಿ. ಯಾಕಂದ್ರೆ ಈ ಒಂದು ಮಾದರಿ ನೋಡಿ, ಇಲ್ಲಿ ಆ ಕಡೆ ತೋರಿಸ್ಬೋದು, ಅಲ್ಲೂ ಕೂಡ ಆಟ ಆಡ್ತಿದ್ದಾರೆ ಮಕ್ಕಳು, ಎಷ್ಟು ಖುಷಿಯಿಂದಿದ್ದಾರೆ ಅಂತ ಹೇಳಿದ್ರೆ. ಸರ್, ಈಗ ನೀವ್ ಹೇಳಿದ್ರಿ ಅವರಿಗೆ DMIT ಟೆಸ್ಟ್ ಇರಬಹುದು, ಅಥವಾ ರೈಟ್ ಬ್ರೈನ್ ಆಕ್ಟಿವ್ ಇರಬಹುದು, ಡ್ರಾಯಿಂಗ್ ಇರಬಹುದು, ಮತ್ತೆ ಹ್ಯಾಂಡ್ ರೈಟಿಂಗ್ ಇರಬಹುದು, ಈ ತರದ ಸುಮಾರು ಯೋಜನೆಗಳನ್ನ ಹಾಕೊಂಡಿದ್ರ. ಅಂದ್ರೆ ಇದಕ್ಕೆಲ್ಲವೂ ಕೂಡ ಪ್ರತಿದಿನ ಒಂದೊಂದು ಬಗೆಯ ಕ್ಲಾಸಸ್ ಗಳು ನಡೆಯುತ್ತಾ ಹೇಗೆ? ನಮ್ದು ಹೇಗಿದೆ, ವಿ ಸ್ಟಾರ್ಟ್ ಮಾರ್ನಿಂಗ್ 6 to night 9 o'clock ವರೆಗೆ. ಓಕೆ, 13-14 ಅವರ್ಸ್ ಶೆಡ್ಯೂಲ್ ಇದೆ. ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಮೂಲ ನಮ್ಮ ಎಲ್ಲರಿಗೂ ಏನ್ ಬೇಕಂದ್ರೆ, ಇವತ್ತು ಬಹಳ ಜನ ಮಕ್ಕಳಲ್ಲಿ ಕೂಡ ಇವತ್ತು ಒಬೆಸಿಟಿ ಇರ್ಬೋದು, ಹೆಲ್ತ್ ಇಶ್ಯೂಸ್ ತುಂಬಾ ಇದೆ. ರೈಟ್ ಫುಡ್ ಊಟ ಮಾಡೋದ್ರಿಂದ ಹಿಡ್ಕೊಂಡು ನಾವು ಕಲ್ಸ್ಕೊಡ್ತೀವಿ ಇಲ್ಲಿ. ಹೌದು. ಓಕೆ, ಏನೇನ್ ಕಲಿಸ್ತೀರಾ ಅಂತ ಒಂದ್ ಹೇಳ್ಬಿಡಿ ಸರ್, ಯಾಕಂದ್ರೆ ಜನಗಳಿಗೆ ಗೊತ್ತಾಗ್ಲಿ. ಇದು ಬಿಟ್ಟು ಬೇರೆ ಇರಬಹುದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಮೇಜರ್ ಆಗಿ ಯಾವ ಯಾವ್ದನ್ನ ನೀವು ಹೇಳ್ಕೊಡ್ತೀರಾ, ಅದ್ ಯಾಕೆ ಬೇಕು ನಮ್ಗೆ? ಹೌದು, ನಾನ್ ಹೇಳಿದೆ ಧ್ಯಾನ ವಿದ್ಯೆ ಹೇಳ್ಕೊಡ್ತೀವಿ, ಮಕ್ಕಳಿಗೆ ಯೋಗ ಹೇಳ್ಕೊಡ್ತೀವಿ, ಪ್ರಾಣಾಯಾಮ ಅಂತ ಹೇಳ್ಕೊಡ್ತೀವಿ. ಅದೆಲ್ಲಕ್ಕಿಂತ ಹೆಚ್ಚು ಇವತ್ತು ಎಷ್ಟೋ ಮಕ್ಕಳು ಹ್ಯಾಂಡ್ ರೈಟಿಂಗ್ ಇಂದ ಮಾರ್ಕ್ಸ್ ಲೂಸ್ ಮಾಡ್ಕೋತಾರೆ. ಈ 5-7 ಡೇಸ್ ಶಿಬಿರದಲ್ಲಿ ನಮ್ಮ ಹತ್ರ ಇವತ್ತು ಲೈವ್ ನೀವೇ ನೋಡೋದು, ಬಿಫೋರ್ ಮತ್ತೆ ಆಫ್ಟರ್ ಮಕ್ಕಳದು ಹ್ಯಾಂಡ್ ರೈಟಿಂಗ್ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿ. ಇವತ್ತು IAS ಇಂದ ಹಿಡ್ಕೊಂಡು ಎಲ್ಲೋ ಎಕ್ಸಾಮ್ ಮಾರ್ಕ್ಸ್ ಹೋಗ್ತೇವೆ ಅಂದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ಇಂದಾನೆ. ಸೊ ನಾವು ಪ್ರಾಕ್ಟಿಕಲ್ ಹ್ಯಾಂಡ್ ರೈಟಿಂಗ್. ಆಮೇಲೆ ವಿಶೇಷ ಏನು ಗೊತ್ತಾ, ಈ ಕೋರ್ಸ್ ಇಲ್ಲಿ 5-7 ದಿನ ಮುಗಿದ್ಮೇಲೆ ರಿಯಲ್ ಮತ್ತೆ 21 ಡೇಸ್ ಝೂಮ್ ಅಲ್ಲಿ ಫಾಲೋ ಅಪ್ ಕೊಡ್ತೀನಿ ನಾನು. ಟೋಟಲ್ 1 ಮಂತ್ ಕೋರ್ಸ್, ಮತ್ತೆ ಎವ್ರಿ ಸ್ಯಾಟರ್ಡೆ ಫಾಲೋ ಅಪ್ ಇರುತ್ತೆ. ಆಮೇಲೆ ಎವ್ರಿ ಸಾಯಂಕಾಲ ಬೆಳಗ್ಗೆ ನಾವು ಮಕ್ಕಳಿಗೆಲ್ಲ ಕ್ಲಾಸ್ ಆದ್ಮೇಲೆ ಇಲ್ಲಿ ಪ್ರಕೃತಿ ಆಟೋಟ ಆಡಿಸ್ತೀವಿ. ಸೊ ನಾವೆಲ್ಲ ಬಾಲ್ಯದಲ್ಲಿ ಆಟ ಆಡಿರ್ಬೋದು. ಸೊ ಚಿನ್ನಿ ದಾಂಡು ಇರ್ಬೋದು, ಮರಕೋತಿ ಆಟ ಇರ್ಬೋದು. ಸೊ ಇಲ್ಲಿ ಏನೆಲ್ಲ ನಮ್ಮ ಒಂದು ಗುರುಕುಲಲ್ಲಿ ಏನೆಲ್ಲ ಬಗೆಯ ಆಟಗಳಿದೆಯಲ್ಲ, ಅಂದ್ರೆ ಆ ಮನೋಧೈರ್ಯ ತುಂಬಕ್ಕೆ ಅವೆಲ್ಲ ಆಟವನ್ನ ನಾವು ಮಕ್ಕಳ ಅಷ್ಟೇ ಅಲ್ಲ ಸಂದೀಪ್ ಅವರೇ, ನೀವೆಲ್ಲ ಕಾನ್ಶಿಯಸ್ ಮೈಂಡ್ ಹೇಳ್ತೀವಲ್ಲ, ಮಗು ಅದನ್ನ ಮಾಡು, ನೀನು ಇದ್ ಮಾಡು, ಹೋಮ್ವರ್ಕ್ ಮಾಡು. ಬಟ್ ನಾನ್ ಕಲ್ಸೋ ಇದೇನಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್, ಸೂಕ್ತ ಮನಸ್ಸಿಗೆ ಟ್ರೈನಿಂಗ್ ಕೊಡ್ತೀವಿ. ಅವ್ರಿಗೆಲ್ಲ ಯೋಗ ನಿದ್ರಾ ಸ್ಥಿತಿ ಕರ್ಕೊಂಡು ಹೋಗಿ ಅವ್ರಿಗೆ ಆ ಸ್ಥಿತಿಯಲ್ಲಿ ಏನ್ ಅವ್ರಿಗೆ ಆಗ್ಬೇಕಲ್ಲ ಅಂತ ಹೇಳ್ಕೊಡ್ತೀನಿಲ್ಲ. ದೇ ಬಿಕಮ್ ಸೇಮ್ ವಾಟ್. ಇವತ್ತು ನಮ್ ಜೊತೆ ಎಷ್ಟು ಪೇರೆಂಟ್ಸ್ ಇದಾರೆ, ಮಕ್ಳು ಇದಾರೆ, ನೀವು ಕೇಳಬಹುದು ಲೈವ್ ಎಕ್ಸಾಂಪಲ್. ಎಸ್ ಖಂಡಿತ. ನೋಡಿ, ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಸರ್. ಇದು ಈಗ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತಾ, ಬೇರೆ ಬೇರೆ ಕಡೆ ನಡೀತಾ ಹೇಗೆ? ನಮ್ದು ಆಕ್ಚುಲಿ ಸಮ್ಮರ್ ಕ್ಯಾಂಪ್ ಅಲ್ಲಿ ತುಂಬಾ ಬುಕ್ಡ್ ಆಗಿದೆ ಎಲ್ಲ ಕಡೆ. ದಾಂಡೇಲಿಯಲ್ಲಿ ಮಾಡ್ಬೇಕಂತಿದೆ, ಬೆಂಗಳೂರಲ್ಲಿ ಮಾಡ್ಬೇಕಂತಿದೆ, ನಮ್ಮ ಬೆಲ್ಗಾಂದಲ್ಲಿ ಮಾಡ್ಬೇಕಂತಿದೆ. ಅಥವಾ ಯಾರಾದ್ರೂ ಆಸಕ್ತರಿದ್ದವರು ಈ ತರ ನಾವು 100 ಜನ 50 ಜನ ನಮ್ಮ ಸ್ಕೂಲ್ ಅಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿ ಬರ್ತೀರಾ ಅಂತಂದ್ರೆ ಅಲ್ಲೂ ಬಂದು ಒಂದು ವಿಶೇಷವಾದಂತ ಈ ಎಲ್ಲ ಮಕ್ಕಳು ಕಲಿಬೇಕು ಸರ್, ಕಲಿಬೇಕು. ನಮ್ಮ ಉದ್ದೇಶ ಅದೇ ಇದೆ. ಪ್ರತಿಯೊಂದು ಮಗು ಕೂಡ ಜೀನಿಯಸ್ ಇದೆ, ಪ್ರತಿಯೊಂದು ಮಗುವಲ್ಲೂ ಕೂಡ ಒಬ್ಬ ಐನ್ಸ್ಟೀನ್ ಇದ್ದಾರೆ, ಪ್ರತಿಯೊಂದು ಮಗುವಲ್ಲೂ ಒಬ್ಬ ವಿವೇಕಾನಂದ್ರ ಇದ್ದಾರೆ, ಪ್ರತಿಯೊಬ್ಬರ ಮಗುಲು ಬಸವಣ್ಣ ಇದ್ದಾರೆ. ಅವ್ರು ಈ ಸೇಮ್ ಅವರು ನಿಮ್ ತರ ಸಾಧಕರಲ್ವಾ? ಆ ಸಾಧನೆ ಕೊಡೋಣ, ಗುರುಕುಲ ಎಜುಕೇಶನ್ ಸಿಸ್ಟಮ್ ಕೊಡೋಣ. ಎಸ್ ಖಂಡಿತ. ನೋಡಿ ವೀಕ್ಷಕರೇ, ಈಗ ನಾವು ಮಕ್ಕಳನ್ನ ಜೊತೆಗೆ ಪೇರೆಂಟ್ಸ್ ಅನ್ನ ಮಾತಾಡೋಣ. ಮಕ್ಕಳಲ್ಲಿ ಇಲ್ಲಿಗೆ ಬಂದ ನಂತರ ಏನೇನು ಬದಲಾವಣೆಗಳಾಯ್ತು, ಅವರ ಕಲಿಕೆಯಲ್ಲಿರ್ಬಹುದು, ಅಥವಾ ಅವರ ಹ್ಯಾಂಡ್ ರೈಟಿಂಗ್ ಅಲ್ಲಿರ್ಬಹುದು, ಅವರು ಪೈಂಟ್ ಅನ್ನ ಬಿಡಿಸುವಂತ ರೀತಿ ಇರಬಹುದು, ಎಲ್ಲವನ್ನ ಈಗ ಮಕ್ಕಳಿಂದಾನೇ ನಾವು ತಿಳ್ಸ್ಕೊಂಡ್ ಬರೋಣ. ಮತ್ತೆ ಅಲ್ಲಿಗೆ ಹೋಗಿ ಅವ್ರ ಜೊತೆನೆ ಮಾತಾಡೋಣ ಅಂತ ನಾನು ಕೂಡ ಅನ್ಕೊಂತೀನಿ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ರಿ ಕರೆಕ್ಟಾ? ಅಲ್ಲಿ ಏನ್ ಗಿಡ ಕಾಣಿಸ್ತಾ ಇದೆ? ಅದು ಬ್ಯಾಂಬೂ ಟ್ರೀ ಅಂತೀವಿ, ಕರೆಕ್ಟ್? ನಾನು ಹಿಂದೆ ಕಾಣಿಸ್ತಾ ಎಲ್ಲ ಕಡೆ ಬ್ಯಾಂಬೂ ಟ್ರೀ. ಹೌದು. ನಿಮ್ಗೆ ಪೇರೆಂಟ್ಸ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಸಡನ್ ಆಗಿ ಇಲ್ಲಿ 7 ದಿನ ನಿಮ್ ವಿಡಿಯೋ ನೋಡ್ಕೊಂಡು ನಮ್ಗೆ ಫೋನ್ ಮಾಡ್ತಾರೆ, ಹೆಗಡೆ ಸ್ಟುಡಿಯೋ ಅವರಿಂದ ಬಂದ್ವಿ ಅಂತ ಹೇಳಿ. ಬಟ್ ಒಂದ್ ನಾನು ಏನ್ ಹೇಳ್ತೀನಿ ಗೊತ್ತಾ, ಸೈಕಾಲಜಿ, ಆ ಬ್ಯಾಂಬೂ ಟ್ರೀ ಮೊದಲು 5 ವರ್ಷ ಗ್ರೋ ಹಿಂಗಾಗಲ್ಲ ಸಂದೀಪ್ ಅವ್ರೆ. ಮೊದಲು 5 ವರ್ಷ ಒಳಗಡೆ ರೂಟ್ ಸ್ಟ್ರಾಂಗ್ ಆಗುತ್ತೆ, ಆಮೇಲೆ ಮೇಲೆ ಎದ್ದು ಬರುತ್ತೆ. ಸೊ ನನ್ನ ಪ್ರೋಗ್ರಾಮ್ 5 days 7 days ಅಲ್ಲ, ಇದೊಂದು ಬೇಸಿಕ್ ಪ್ಲಾಟ್ಫಾರ್ಮ್ ರೆಡಿ ಆಗುತ್ತೆ. ರಿಸಲ್ಟ್ಸ್ 1 year 2 year 5 year ಗೊತ್ತಾಗುತ್ತೆ. ಇವತ್ತು 10-12 ವರ್ಷ ಹಿಂದೆ ನಾನು ಕೊಟ್ಟಂತ ಪ್ರೋಗ್ರಾಮ್ಸ್ ಇವತ್ತು ಎಷ್ಟೋ ಮಕ್ಕಳು ಟಾಪ್ ಆಫ್ ದ ವರ್ಲ್ಡ್ ಅಲ್ಲಿ ಇದ್ದಾರೆ, ಎಷ್ಟೋ ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಲಾಯರ್ಸ್ ಆಗಿದ್ದಾರೆ. ಸೊ 5 days 7 days ಮ್ಯಾಜಿಕ್ ಚಮತ್ಕಾರ ಆಗಲ್ಲ. ಇಟ್ಸ್ ಅ ರೂಟ್ ಸ್ಟ್ರಾಂಗ್ ಮಾಡ್ಕೊಡ್ತೀವಿ. ರೂಟ್ ಸ್ಟ್ರಾಂಗ್ ಆಗುತ್ತೆ ಖಂಡಿತ. ಬನ್ನಿ ಮಕ್ಕಳು ಮತ್ತೆ ಪೇರೆಂಟ್ಸ್ ಅನ್ನ ಈಗ ಮಾತಾಡ್ಸೋಣ. ಈಗ ಮಕ್ಕಳಿಗೆ ನೀವು ಧ್ಯಾನವನ್ನ ಹೇಳ್ಕೊಡ್ತಾ ಇದ್ರಿ. ಸೊ ನಾನು ಕೂಡ ಅದನ್ನ ನೋಡ್ತಾ ಇದ್ದೆ. ಬ್ರಾಹ್ಮರಿ. ಎಸ್, ಮಕ್ಕಳ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ. ಈಗ ನಾವು ಮನಸ್ಸಿನ ಬಗ್ಗೆ ಆಲ್ರೆಡಿ ತುಂಬಾ ಮಾತಾಡ್ಬಿಟ್ಟಿದ್ದೀವಿ. ಸೊ ಏನೇ ಮಾಡ್ಬೇಕಂದ್ರೆ ಮನಸ್ಸು ಮಾಡು ಅಂತ ನಾವು ಹೇಳ್ತೀವಿ, ಹೌದಾ? ಸೊ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಲೈವ್ ಆಗಿ ನಮ್ಗೆ ತೋರಿಸಬಹುದು. ಖಂಡಿತ. ಓಕೆ, ಇದೇ ನಮ್ಮ ಮನಸ್ಸಾಕ್ಷಿ ಅಂತ ಕರಿತೀವಿ. ಓಕೆ, ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ದೇ ಆರ್ ಇನ್ ಸಚ್ ಅ ಡೀಪ್, ಆಳ್ವಾ ಸ್ಥಿತಿಯಲ್ಲಿ. ಹಿಮಾಲಯನ್ ಋಷಿ ಮುನಿಗಳು ಎಲ್ಲರೂ ಕೇಳಿದ್ರೆ ಐಸಲ್ಲಿ ಕೂತ್ಕೋತಾರ ಅಂತ ಹೇಳಿ. ಸೊ ಈಗ ನಮ್ಗೆಲ್ಲ ನನ್ನ ಕೈಯಲ್ಲಿ ಏನೋ ಒಂದು ಇಟ್ಕೊಂಡಿದ್ದೆ, ಕರೆಕ್ಟ್ ಸಂದೀಪ? ನಾವ್ ಇದನ್ನ ನೋಡಿದ ತಕ್ಷಣ, ಡಾಕ್ಟರ್ ಹತ್ರ ಹೋದ ತಕ್ಷಣ ಎದುರು ಬಿಡ್ತೇವೆ ಎಷ್ಟೋ ಜನ, ಕರೆಕ್ಟಾ? ಸೊ ನಾನೀಗ ಒಂದು ಲೈವ್ ಆಗಿ ನಿಮ್ಮ ಎಲ್ಲರ ಮುಂದೆ ಫಸ್ಟ್ ಟೈಮ್ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತೇಳಿ ಒಂದು ಸೂಚನೆ ಚೂಸ್ತೇನೆ, ನೋಡೋಣ ಹಾಗಾದ್ರೆ ಲೈವ್ ಆಗಿ. ಯಾಕಂದ್ರೆ ಎಲ್ರು ಥಿಯರಿ ಹೇಳ್ತಾರೆ, ಬಟ್ ನಾನ್ ಮಕ್ಳು ಕಲ್ಸೋ ಇದ್ದೇನೆ. ಆತ್ಮವಿಶ್ವಾಸ ಎಲ್ಲಿಂದ ಬರುತ್ತೆ ಹಾಗಾದ್ರೆ? ದುಡ್ಡು ಕೊಟ್ರೆ ಬರುತ್ತಾ?
Yes, ಇಲ್ಲ, yes, ಅವ್ರ ಒಳಗಡೆ ಇದೆ ಆ ಶಕ್ತಿ. ನಾವಿಲ್ಲಿ ಹ್ಯಾವ್ ಸಮ್ ಎಕ್ಸಾಂಪಲ್ ಫಾರ್ ಅವರ್ ಕಿಡ್ಸ್. ಡೀಪ್ ಮೆಡಿಟೇಟಿವ್, ಆಳವಾಗಿ ಆ ಧ್ಯಾನ ಸ್ಥಿತಿಯಲ್ಲಿದ್ದೀರಿ. ನಾವು ಕೌಂಟಿಂಗ್ 1 to 10 ವಿತ್ ಈಚ್ ಕೌಂಟ್ ಯು ಆರ್ ಗೋಯಿಂಗ್ ಡೀಪರ್ ಆ್ಯಂಡ್ ಡೀಪರ್. 1, ಆಳವಾದಂಥ ಧ್ಯಾನ ಸ್ಥಿತಿಗೆ ಹೋಗ್ತಾ ಇದ್ದೀರಾ. 2, ಮಚ್ ಮೋರ್ ಡೀಪರ್ ಆ್ಯಂಡ್ ಡೀಪರ್. 3 ಆ್ಯಂಡ್ ಡೀಪರ್. 4, ಇನ್ನು ಆಳವಾಗಿ ವಿಶ್ರಾಂತಿ ಸ್ಥಿತಿ. 5, ನೀವೀಗ ನಿಮ್ಮ ಕಾನ್ಷಿಯಸ್ ಮೈಂಡಿಂದ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗ್ತಾಯಿದ್ರ. ಅಲ್ಲಿ ಹೋಗಿ ನಿಮ್ಮ ಸಬ್ ಕಾನ್ಷಿಯಸ್ ಜೊತೆ ಮಾತಾಡಿ. ಓ ಮೈ ಡಿಯರ್ ಸಬ್ ಕಾನ್ಷಿಯಸ್ ಮೈಂಡ್, ಓ ನನ್ನ ಅಂತರ್ ಮನಸ್ಸೆ, ಟಾಕ್ ಟು ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಹೇಳೋದು. ಐ ಲವ್ ಯು, ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಐ ವಾಂಟ್ ಟು ಎಕ್ಸ್ಪ್ಲೋರ್ ದ ಪವರ್ ಆಫ್ ದ ಸಬ್ ಕಾನ್ಷಿಯಸ್ ಪವರ್. ಎಸ್, ಐ ಆಮ್ ಗ್ರೇಟ್, ಐ ಆಮ್ ಹೆಲ್ದಿ. ಸಬ್ ಕಾನ್ಷಿಯಸ್ ಮೈಂಡ್ ಹೇಳ್ತಾ ಹೋಗಿ, ಎಸ್ ಐ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹೇಳ್ತಾ ಹೋಗಿ, ಎಸ್ ಐ ಆಮ್ ಗ್ರೇಟ್, ಐ ಆಮ್ ಹೆಲ್ದಿ, ಎಸ್ ಐ ಆಮ್ ಟಾಪ್ ಆಫ್ ದ ವರ್ಲ್ಡ್, ಎಸ್. ಸಂಪೂರ್ಣವಾಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹೇಳ್ತಾ ಹೋಗಿ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆಯಿಂದ ಒಂದು ಎಸ್ ಅಂತ ಇದೆ. ಒನ್ಸ್ ಯು ರೀಚ್ ಟು ದ ಸಬ್ ಕಾನ್ಷಿಯಸ್ ಮೈಂಡ್ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಗುಡ್. ಈಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಸಂಪೂರ್ಣವಾಗಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಡಿಟ್ಯಾಚ್ ಆಗಿದೆ. ನಿಮ್ಮೆಲ್ಲರ ಲೆಫ್ಟ್ ಹ್ಯಾಂಡ್ ಈಗ ಡಿಟ್ಯಾಚ್ ಆಗಿದೆ. ನಿಮ್ಮ ಲೆಫ್ಟ್ ಹ್ಯಾಂಡ್ಗೆ ಯಾವುದು ಸಂವೇದನೆ ಬರ್ತಾ ಇಲ್ಲ. ನಿಮ್ಮ ಲೆಫ್ಟ್ ಹ್ಯಾಂಡ್ಗೆ ಯಾವುದು ಸಂವೇದನೆ ಬರ್ತಾ ಇಲ್ಲ. ಯು ಆರ್ ಇನ್ ಡೀಪ್ ಆಫ್ ಮೆಡಿಟೇಟಿವ್ ಸ್ಟೇಟ್. ಯು ಆರ್ ಇನ್ ಡೀಪ್ ಆಫ್ ಮೆಡಿಟೇಟಿವ್ ಸ್ಟೇಟ್. ಓಕೆ, ನೋಡಿ ಸಂದೀಪ್ ಅವರೇ, ಧ್ಯಾನದಲ್ಲಿದ್ದಾರೆ. ಐ ಹ್ಯಾವ್ ದಿಸ್. ಪೇರೆಂಟ್ಸ್ಗೆ ಇದನ್ನ ಹೇಳ್ಕೊಡ್ಬೇಕು, ಮಕ್ಕಳಿಗೆ ಈ ಥರ ಕಲ್ಸೋಣ ಅಂತ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಅವರೊಳಗಿರುವಂಥ ಶಕ್ತಿನ. ಓಕೆ, ಡೀಪರ್ ಆ್ಯಂಡ್ ಡೀಪರ್, ಮಚ್ ಮೋರ್ ಡೀಪರ್ ಆ್ಯಂಡ್ ಡೀಪರ್. ಇನ್ನೂ ಆಳವಾಗಿದ್ದೀರಿ. ಇನ್ನು ನೀವು ಅವ್ರದೆಲ್ಲ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ಹೇಗಿರುತ್ತೆ ಅವ್ರದೆಲ್ಲ. ಎಷ್ಟು ಆತ್ಮ ಧ್ಯಾನಕ್ಕೆ ಹೋದ್ರೆ ಅದನ್ನ ಏನು ಬೇಕಾದ್ರೂ ಪವಾಡ ಆಗುತ್ತೆ ಅಂತಾರೆ. ದಿಸ್ ಇಸ್ ಪವರ್. ಇನ್ನು ಡೀಪ್ ಆ್ಯಂಡ್ ಮೆಡಿಟೇಷನ್ ಸ್ಟೇಜ್. ಇನ್ನು ಆಳವಾಗಿ ಹೋಗ್ತಾ ಇದ್ದೀವಿ, ಇನ್ನೂ ಆಳವಾಗಿ ಹೋಗ್ತಾ ಇದ್ದೀವಿ. ಡೀಪ್ ರಿಲ್ಯಾಕ್ಸ್, ಜಸ್ಟ್ ರಿಲ್ಯಾಕ್ಸ್ and deeper and deeper and deeper and deeper. Yes, relax. Good. And relax. That's all. See their facials, Sandeep ಅವರೇ. ಈ ಸ್ಥಿತಿಗೆ ಹೋದ್ರೆ ಹೈಬರ್ನೆಟ್ ಸ್ಟೇಟ್ ಅಂತ ಹೇಳ್ತೀವಿ. ಇಲ್ಲಿ ಹೋದಾಗ ಮಕ್ಕಳಿಗೆ ಅವ್ರಿಗೆ ಯೋಗ ನಿದ್ರ ಸ್ಥಿತಿ ಕರ್ಕೊಂಡು ಹೋಗಿ ಅವರು ಓದಿದ್ ನೆನ್ಪಿಟ್ಕೋತಾರೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗುತ್ತೆ. ಜಪನೀಸ್ ಮಾಡೆಲ್ ಎಲ್ಲ ಇದೇ ತರ ಕಲ್ಸ್ಕೊಡ್ತಾರೆ. ನಾವು ಅದೇ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಹೋಗಿದ್ರೆ ನೋಡೋಷ್ಟು ಭಯ ಪಡ್ತೀವಿ. ಕರೆಕ್ಟಾ? ಸಿ ದರ್ ಫೇಶಿಯಲ್ ಸ್ಟ್ರಾಂಗ್. ಅವ್ರು ಯಾವ ಲೆವೆಲ್ ಅಲ್ಲಿ ಇದಾರೆ ನೋಡಿ. ಸಂಪೂರ್ಣ 2 inches. ಎಸ್, ಗ್ರೇಟ್. ನೋಡಿ, ಲೈವ್ ಎಕ್ಸಾಂಪಲ್ ಇದು. ವೀಕ್ಷಕರೇ, ಈಗ ಇಲ್ಲಿ ಮಕ್ಕಳು ಇದ್ದಾರೆ, ಪೇರೆಂಟ್ಸ್ ಕೂಡ ಇದ್ದಾರೆ. ಸೊ ಅವರ ಅಭಿಪ್ರಾಯವನ್ನು ಕೇಳೋಣ. ಯಾಕಂದರೆ ಅವ್ರಿಗೆ ಹೇಗಾಯಿತು ಇದು ಕ್ಲಾಸು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್, ನೀವು ಎಲ್ಲಿಂದ ಬಂದಿದ್ದು? ನಾವು ಬ್ಯಾಂಗ್ಳೂರಿಂದ, ಸುಂಕದಕಟ್ಟೆ ಅಂತ ಬಂದಿರೋವಂಥದ್ದು. ಸೊ ನನ್ನ ಹೆಸರು ಪರಶಿವಮೂರ್ತಿ ಅಂತ ಹೇಳಿ. ಸೊ ನನ್ನ ಮಗಳ ಹೆಸರು ಆದ್ಯ ಅಂತ. ಸೊ ನಾವು ಆನ್ಲೈನಲ್ಲಿ ಫೇಸ್ಬುಕ್ಕಲ್ಲಿ ಇವ್ರದ್ದು ಆ್ಯಡ್ ನೋಡಿ, ಸೊ ನಾನು ಫಸ್ಟ್ ಒಂದು ಫ್ರೀ ಕ್ಲಾಸ್ ಇತ್ತು ಇವ್ರದ್ದು, ಅಟೆಂಡ್ ಮಾಡಿದ್ದು ಬನಶಂಕರಿನಲ್ಲಿ. ಸೊ ಅಲ್ಲಿಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ಮೇಲೆ ನಾನು ಸೆಕೆಂಡ್ ಬ್ಯಾಚಲ್ಲಿ ನನ್ನ ಮಗಳನ್ನ ಅಡ್ಮಿಷನ್ ಮಾಡಿದೆ. ಬಟ್ ತುಂಬ ಒಂದು ಪ್ರೋಗ್ರೆಸಿವ್ ರಿಪೋರ್ಟ್ಸ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಮಕ್ಕಳಲ್ಲಿ ನ್ಯಾಚುರಲ್ ಆಗಿ ನಾವು ಏನೇ ಮಾಡುತ್ತಾ ಇದ್ರು ಪೇರೆಂಟ್ಸು, ಒಂದು ಲೇಜಿನೆಸ್ ಅಂತದ್ದು ಇದ್ದೇ ಇರುತ್ತೆ. ಬಟ್ ಆದರೆ ಈ ಒಂದು ಗುರುಕುಲಕ್ಕೆ ಸೇರಿದ ಮೇಲೆ ಸೊ ಮಕ್ಕಳಲ್ಲಿ ಮತ್ತು ನಮ್ಮಲ್ಲಿ ಒಂದು ಏನೋ ಒಂದು ಮನೋಭಾವನೆ ಬಂದಿದೆ ಅಂದರೆ, ನಾವು ಒಂದು ಟ್ರೆಡಿಷನಲ್ ಅಂದರೆ ಹಿಂದೆ ಸಾಂಪ್ರದಾಯಿಕವಾಗಿ ಹೇಗೆಲ್ಲ ನಾವು ಜೀವನ ಮಾಡ್ತಾ ಇದ್ವಿ, ಆ ಒಂದು ಸ್ಥಿತಿಗೆ ನಾವು ಮತ್ತೆ ಮರಳ್ತಾ ಇದ್ದೀವಿ. ಇವಾಗ ಟೆಕ್ನಾಲಜಿ ಯುಗದಲ್ಲಿ ಕೆಲವರು ಏನಂದ್ರೆ ಒಂದು ಮಿಷನರೀಸ್ ತರ ಆಗ್ಬಿಟ್ಟಿರ್ತೀವಿ. ಬಟ್ ಇಲ್ಲಿ ಇವಾಗ ಮಕ್ಕಳಲ್ಲಿ ಒಂದು ಧ್ಯಾನ ಆಗಿರ್ಬೋದು, ಒಂದು ಪೂಜಾ ವಿಧಾನಗಳಾಗಿರ್ಬೋದು, ಮತ್ತೆ ಅವರ ಒಂದು ಡೈಲಿ ಆಕ್ಟಿವಿಟೀಸ್ ಆಗಿರ್ಬೋದು, ತುಂಬಾ ಅಪ್ಡೇಟ್ ಆಗ್ತಾ ಇದೆ. ಸೊ ಇದಕ್ಕೆ ಗುರೂಜಿಯವರು ತುಂಬಾ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಮಾರ್ಗದರ್ಶನ ಹೇಗಿರುತ್ತೆ ಅಂದ್ರೆ, ಪುಸ್ತಕದಲ್ಲಿ ಏನಿರುತ್ತೆ ಅದನ್ನ ಹೇಳಿ ಕಳಿಸುವಂತದ್ದು ಇರುತ್ತೆ. ಬಟ್ ಇಲ್ಲಿ ಭಾವನಾತ್ಮಕವಾಗಿ ಎಲ್ಲಾ ವಿಚಾರಗಳನ್ನ ಮನದಟ್ಟು ಮಾಡಿ ಮಕ್ಕಳಲ್ಲಿ ಸೊ ಅದನ್ನ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮಗೆ ಪೇರೆಂಟ್ಸ್ಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತೆ ಒಂದು ಮನಸ್ಪೂರ್ವಕವಾಗಿ ಹೇಳ್ಬೇಕು ಅಂದ್ರೆ, ಮನಸ್ಸಾಕ್ಷಿ ಅಂತ ಇವ್ರು ಏನ್ ಹೆಸರಿಟ್ಟಿದ್ದಾರೆ, ಎಲ್ರೂ ಅಷ್ಟೇ ಮನಸ್ಸಾಕ್ಷಿಯಾಗಿ ಇದನ್ನ ಒಪ್ಪಿ ತುಂಬಾ ಮಕ್ಕಳು ಕೂಡ ಅಷ್ಟೇ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಮತ್ತೆ ಇದರಿಂದ ಅವರ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಮತ್ತೆ ನಡವಳಿಕೆಗಳಾಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ತುಂಬಾ ರೀತಿ ಚೇಂಜಸ್ ಆಗ್ತಾ ಇದೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಗುರುಕುಲ್ ಸಿಸ್ಟಮ್ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಗೆ ಬಂದ್ರೆ ಅವರ ಭವಿಷ್ಯ ಮತ್ತೆ ದಿನನಿತ್ಯ ಕಾರ್ಯಕ್ರಮಗಳು ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸು ಅನುಭವ ಅಷ್ಟೇ. ಥ್ಯಾಂಕ್ ಯು.
ಪುಟ್ಟ ಬಹುಶಃ ಬುಕ್ಕೆಲ್ಲ ಹಿಡ್ಕೊ ಬಂದಿದ್ದಾನೆ. ಸೊ ಅವನ ಹತ್ರ ಕೇಳೋಣ. ಸೊ ಇವನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಾಗಿದೆ ಅನ್ನೋದನ್ನು ನಾನು ಕೇಳ್ಪಟ್ಟೆ. ಈಗ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ ಮೇಡಮ್? ಆ್ಯಕ್ಚುಲಿ ಅವನ ಹ್ಯಾಂಡ್ ರೈಟಿಂಗ್ ಮುಂಚೆ ಬರಿಬೇಕಾದ್ರೆ ಆ್ಯಕ್ಚುಲಿ ನಂದು ಒಂದು ಯಾವಾಗಲೂ ಅವನಿಗೆ ಯಾವ ರೀತಿ ನನ್ನ ಒಂದು ಸ್ಥಿತಿ ಇತ್ತು ಅಂದರೆ ಅವನ ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ಇಮಿಡಿಯೇಟ್గా ಅದು ಕ್ಲಾಸ್ ವರ್ಕ್ ಆಗಿರುತ್ತಾ ರಫ್ ಬುಕ್ ಆಗಿರುತ್ತಾ ನೋಡ್ತಾ ಇರಲಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಮಾಡ್ತಾ ಇರೋದು ಅದು ಪೇಜ್ ಅರ್ಧ ಹಾಕೋದು. ಅದು ಕ್ಲಾಸ್ ವರ್ಕ್ ಆಗಿದ್ರು ಕೂಡ ನಾನು ಟೀಚರ್ ಬೈತಾರೆ ಅಂದರೂ ನನಗೆ ಇಷ್ಟ ಆಗಲ್ಲ ಅಂದ್ರೆ ಆ ಥರ ಇದರಲ್ಲಿ ಇದ್ದಿದ್ದು. ಇವನಿಗೆ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಎವ್ರಿ ಡೇ ಖಂಡಿತವಾಗ್ಲೂ. ತೋರಿಸಿ ಮೇಡಮ್. ಇದು ಮೊದಲು ಇದು ಮೊದಲಿನ ಹ್ಯಾಂಡ್ ರೈಟಿಂಗ್ ಒಂದು. ಓಕೆ ಓಕೆ. ಇವಾಗ ಸೊ ಈಗ ಹ್ಯಾಂಡ್ ರೈಟಿಂಗ್ ಒಂದು ಹೇಗಿರುತ್ತೆ ಕ್ಲಾಸಸ್ ಅಲ್ಲಿ? ಹೆಂಗಿರುತ್ತೆ ನಿಮಗೆ? ನಮಗೆ ಹೆಂಗಂದ್ರೆ ಮುಂಚೆ ನಂಗೆ ಇಷ್ಟ ಆಗ್ತಾ ಇಲ್ಲ ಬರೆಯೋದು ಅಂತ, ಮೂಡ್ ಇಲ್ಲ ಅಂದರೆ ಹ್ಯಾಂಡ್ ರೈಟಿಂಗ್ ಎಲ್ಲ ಕೆಟ್ಟೋಗ್ತಾ ಇತ್ತು. ಇವಾಗ ಎಲ್ಲ ಎಕ್ಸಸೈಸಸ್ ಎಲ್ಲ ಆದಮೇಲೆ ಕೈ ನೋವು ಬರಲ್ಲ, ಆಮೇಲೆ ಕ್ಲಿಯರಾಗಿ ಎಲ್ಲ ಬರಿತೀನಿ ಇವಾಗ ಹ್ಯಾಂಡ್ ರೈಟಿಂಗು ನೀಟಾಗಿ ಬರುತ್ತೆ. ಯಾಕಂದ್ರೆ ನಾನು ಪ್ರಾಕ್ಟೀಸ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ನಾನು ಪ್ರಾಕ್ಟೀಸ್ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಓಕೆ, ಸೂಪರ್. ಅವನೊಳಗೊಂದು ಎಕ್ಸ್ಪೀರಿಯನ್ಸ್ ಕೇಳಿಸ್ದಂಗ ಇವತ್ತು ಜಂಕ್ ಫುಡ್ಸ್ ಹೇಗಾಗಿದೆ ಕೇಳಿ. ಹೌದಾ? ಎಕ್ಸ್ಪೀರಿಯನ್ಸ್? ಎಸ್, ಖಂಡಿತ ಹೇಳ್ಕೊಳ್ಳಿ. ನಾನು ಮುಂಚೆ ಜಂಕ್ ಫುಡ್ ಅಂದರೆ ಇಷ್ಟ ಆಗ್ತಿತ್ತು, ಆದರೆ ಏನೇನು ಸಿಗ್ತಾಯಿತ್ತು ಅದೆಲ್ಲ ತಿಂತಾಯಿದ್ದೆ. ಇವಾಗ ಗುರುಜಿದು ಕ್ಲಾಸ್ ಅಟೆಂಡ್ ಮಾಡಾದ್ಮೇಲೆ ಯಾರೇ ಕೊಟ್ಟರು ಬೇಡ ಬೇಡ ಅನ್ನಿಸ್ತದೆ. ನಾನು ತೊಗೊಂಡೋಗು ತಿನ್ನಲ್ಲ, ಆಮೇಲೆ ಯಾರೇ ಕೊಟ್ಟರು ತಿನ್ನಲ್ಲ ನಾನು. ಇದು ಮಕ್ಕಳಿಗೆ ಸಂದೀಪ್ ಅವರೇ ಏನು ಊಟ ಮಾಡಬೇಕು, ಏನು ಊಟ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್. ಹೌದು, ಕರೆಕ್ಟ್. ಸೊ ಇದನ್ನ ಸಮರ್ ಕ್ಯಾಂಪ್ ಅಲ್ಲಿ ಇದನ್ನೆಲ್ಲಾನು ಹೇಳ್ತೀವಿ, ಮತ್ತೆ ನಮ್ಮ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಎಲ್ಲರೂ ಹೇಳ್ತೀವಿ. ಓಕೆ ಓಕೆ ಓಕೆ. ನಿನ್ನ ಹೆಸರು? ರಾಶಿ. ರಾಶಿ. ಎಲ್ಲಿಂದ? ಬೆಂಗಳೂರಾ? ಬೆಂಗಳೂರು. ಓಕೆ. ಹೇಗಿದೆ ಗುರೂಜಿ ಅವರ ಕ್ಲಾಸು? ಗುರುಜಿ ಕ್ಲಾಸ್ ತುಂಬ ಇಷ್ಟ ಆಯಿತು ನನಗೆ. ಫಸ್ಟೇ ಇಷ್ಟ ಆಯಿತು. ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು. ಈಗಲೂ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಓಕೆ, ಈಗಲೂ ಮಾಡ್ತಿದ್ದೀರಾ? ಮೇಡಮ್, ಯಾಕೆ ಇಲ್ಲಿಗೆ ಸೇರಿಸ್ಬೇಕು ಅಂತ ಅನ್ನಿಸ್ತು ನಿಮಗೆ? ನಾನು ಈ ಥರ ತುಂಬ ಅಟೆಂಡ್ ಮಾಡಿದ್ದೀನಿ ಸರ್ ನನಗೆ. ಬಟ್ ಏನೋ ಒಂದು ಇಲ್ಲಿ ನನಗೆ ಅಟ್ರಾಕ್ಷನ್ ಬಂತು. ಅದು ನಂಗೆ ಗೊತ್ತಿಲ್ಲ ಏನಾಯಿತು ಅಂತ. ಬಟ್ ನಾನು ಫಸ್ಟ್ ಇವ್ರದ್ದು ವೆಬಿನಾರ್ ಅಟೆಂಡ್ ಮಾಡಿದ್ದೆ. ಬಟ್ ಐ ಟುಕ್ ಟೈಮ್, ಯಾಕಂದರೆ ನಾನು ಈ ಥರ ತೊಗೊಂಡು ಮೋಸ ಹೋಗಿದ್ದೆ ಮುಂಚೆ. ಸೊ ನಾನು ಮಾಡಲೋ ಬೇಡವೋ ಅಂತ ತುಂಬ ಯೋಚನೆ ಮಾಡಿ ದೆನ್ ನನಗದು ಒಂಥರ ನನ್ನ ಮನಸಲ್ಲೇ ಬಂತು, ಇಲ್ಲ ಅದು ಅಟೆಂಡ್ ಮಾಡೋಣ, ಇದನ್ನು ಕಂಟಿನ್ಯೂ ಮಾಡೋಣ ಅಂತ. ಸೊ ಐ ವಾಸ್ ಸಪೋಸ್ ಟು ಬಿ ದ ಫಸ್ಟ್ ಬ್ಯಾಚ್, ಬಟ್ ನಾನು 7th ಬ್ಯಾಚಿಗೆ ಜಾಯ್ನ್ ಆದೆ. ಜಾಯಿನ್ ಮಾಡಿಸಿದ್ಮೇಲೆ ಐ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಚೇಂಜಸ್ ಇನ್ ಮೈ ಕಿಡ್ಸ್. ತುಂಬ ನನಗೆ ಅವರು ಬೇಗ ಹೇಳೋದಾಗಲಿ, ಹೇಳಿದ ಮಾತು ಕೇಳೋದಾಗಲಿ, ಮುಂಚೆ ತುಂಬ ಇದು ಮಾಡ್ಕೊಳ್ತಾ ಇದ್ರು, ಬೋರಲ್ಲೇ ಎಲ್ಲ ಅಯ್ಯೋ ಅಮ್ಮ ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ. ಬಟ್ ಇವಾಗ ಹೆಂಗಂತಂದರೆ ಹೇಳಿದ ತಕ್ಷಣ ಮಾಡ್ತಾರೆ. ಸೊ ದ್ಯಾಟ್ ಚೇಂಜಸ್ ಐ ಹ್ಯಾವ್ ಸೀನ್. ಆಮೇಲೆ ಇವನ್ ಓವರ್ ಆಲ್ ಇಂದ ಮನೇಲಿ ನಾವು ಅಗ್ನಿಹೋತ್ರ ಶುರು ಮಾಡಿದ್ದೀವಿ. ನಮ್ಮ ಮನೆಯವರು ಅದಕ್ಕೋಸ್ಕರ ಬೇಗ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಅಗ್ನಿಹೋತ್ರ ಮಾಡ್ತಾರೆ. ಎವ್ರಿ ಡೇ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಹೊತ್ತು ನಾವು ಅಗ್ನಿಹೋತ್ರ ಮಾಡ್ತಾ ಇದ್ದೀವಿ. ಅದೊಂದು ನನಗೆ ಒಳ್ಳೆ ಪಾಸಿಟಿವ್ ಇದು. ಮತ್ತು ಮನೆಗೆ ನಮ್ಮ ಮನೆಗೆ ಬಂದಿದ ತಕ್ಷಣ ಎಲ್ಲರೂ ಹೇಳ್ತಾ ಇದ್ದಾರೆ, ಇನ್ನೂ ಒಂಥರ ಘಮ ಘಮ ಅನ್ನತ್ತೆ ನಿಮ್ಮ ಮನೆ, ಚೆನ್ನಾಗಿದೆ, ಒಂಥರ ವೈಬ್ರೇಷನೇ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಓವರ್ ಆಲ್ ನಂಗೆ ತುಂಬ ಇದು ಮನಸ್ಸಾಕ್ಷಿ ಅಂದರೆ ಮನಸ್ಸಿಂದ ಹೇಳ್ತಾ ಇದ್ದೀನಿ, ತುಂಬ ಐ ಆಮ್ ವೆರಿ ಗ್ಲಾಡ್ ಟು ಹ್ಯಾವ್ ಗುರುಜಿ ಅಷ್ಟೇ. ಖಂಡಿತ ಸುಮಾರು ಜನರಿಗೆ ಇದು ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ. ನಿಮ್ಮ ಮಗಳಲ್ವಾ ಇದು? ಏನ್ ಕಲ್ತ್ರು ಇವರು ಇಲ್ಲಿಗೆ ಬಂದು? ಮೊದಲು ಸರ್ ಅವಳು ಬೆಳಗ್ಗೆ ಎದ್ದೊಳ್ದ ಪ್ರತಿಯೊಂದಕ್ಕೂ ನಾ ಹೇಳಬೇಕಿತ್ತು ಒಂದು. ಈಗ ಅಗ್ನಿಹೋತ್ರನೂ ಹೇಳಿದ್ರಲ್ಲ ಮೇಡಮ್, ನಮ್ಮನೆಯಲ್ಲೂ ಬೆಳಗ್ಗೆ ಸಂಜೆ ಮಾಡ್ತೀವಿ. ಅವಳೇ ಮೊಬೈಲಲ್ಲಿ ಚೆಕ್ ಮಾಡ್ಕೊತಾಳೆ ಎಷ್ಟು ಗಂಟೆಗೆ ಅಗ್ನಿಹೋತ್ರ, ಬೆಳಗ್ಗೆ ಎಷ್ಟೊತ್ತಿಗೆ ಮಾಡಬೇಕು, ಸಂಜೆ ಎಷ್ಟೊತ್ತಿಗೆ ಮಾಡಬೇಕು ಮಾಡ್ತಿದ್ದಾಳೆ. ಮೊದಲು ಹೋಮ್ವರ್ಕ್ ಮಾಡಬೇಕು ಅಂದ್ರೂ ನಾನು ವರ್ಕ್ ಮಾಡೋದ್ರಿಂದ ನಾನು ಬರೋ ಅಷ್ಟರಲ್ಲಾಗಲೇ ಹೋಮ್ವರ್ಕ್ ಮಾಡಿರ್ತಾಳೆ. ಮೊದಲಂದರೆ ನಾನೇ ಹೇಳಿ ಹೇಳಿ ಮಾಡಿಸ್ಬೇಕಿತ್ತು, ಅದೊಂದಿದೆ. ಮತ್ತು ಜಂಕ್ ಫುಡ್ಸ್ ಅಂದರೆ ಅವಳು ಮೊದಲು ಹಣ್ಣುಗಳು ತಿಂತಿರ್ಲಿಲ್ಲ. ಗುರುಜಿ 21 days ಇದ್ರದ್ದು ಹಾಕಿದ್ದಾರೆ ಟೈಮ್ ಟೇಬಲ್. ಅದರಲ್ಲಿ ಡ್ರೈ ಫ್ರೂಟ್ಸು, ಇದು ಫ್ರೂಟ್ಸು ತಿನ್ನಬೇಕು, ಈ ಥರ ಜಂಕ್ ಫುಡ್ಸ್ ಎಲ್ಲ ಬಿಡಬೇಕು ಅಂತ ಹೇಳಿದ್ದಾರೆ. ತುಂಬ ಅಂದರೆ ಎಲ್ಲೋ ಒಂದೊಂದ್ಸಲ ತಿಂತಾಳೆ, ಎಲ್ಲ ಪೂರ್ತಿ ಒಂದೇ ಸಲ ಬಿಡೋಕ್ಕೂ ಆಗಲ್ವಲ್ಲ. ಆದರೆ ಇವಳು ಅವ್ರ ತಾತ ಬಂದಾಗ ಯಾವಾಗಲೂ ಏನು ಕೊಡಿಸ್ಲಿ ಅಂತ ಕೇಳಿದ್ರೆ ನನಗೆ ಇದನ್ನು ಕೊಡಿಸು ತಾತ, ಲೇಸು ಕುರ್ಕುರೆ ಈ ಥರ ಕೇಳೋಳು. ಆದರೆ ಈ ಸಾರಿ ನನಗೆ ಹಣ್ಣುಗಳನ್ನ ಕೊಡಿಸು ತಾತ, ನಾನು ಹಣ್ಣುಗಳನ್ನ ತಿಂತೀನಿ ಅಂತಾಳೆ. ಅವಳೇನೆ ಬೆಳಗ್ಗೆ ಹೊತ್ತು ಹಣ್ಣು ತಿಂತಾಳೆ, ತಿರ್ಗಾ ಮಧ್ಯಾಹ್ನ ಸಂಜೆ ಅವಳು ಬರ್ತಾಳಲ್ಲ ಸ್ಕೂಲಿಂದ, ಅವಾಗಲೂ ಅದನ್ನು ತೊಗೊಂಡು ತಿನ್ನೋದು ಆ ಥರ ಮಾಡ್ತಿದ್ದಾಳೆ. ಆದರೆ ನಾವು ಹೇಳಿದಾಗ ಅವಳು ಮಾಡ್ತಿರ್ಲಿಲ್ಲ ನಿಜವಾಗ್ಲೂ. ಇಲ್ಲಿ ಅವಳು ಎಲ್ಲ ಪ್ರತಿಯೊಂದು ಮಾಡ್ತಿರೋದ್ರಿಂದ ಗುರುಜಿ ಹೇಳಿದ್ದಾರೆ, ನಾನು ಇದನ್ನು ಮಾಡಬೇಕು ಅನ್ನೋದು ಬಂದಿದೆ ಅವಳಿಗೆ. ನೀ ಏನು ಕಲಿತೆ ಈಗ ಇಲ್ಲಿ ಇವ್ರ ಕ್ಲಾಸ್ ಅಟೆಂಡ್ ಆದಮೇಲೆ?
ಗುಡ್ ಹ್ಯಾಬಿಟ್ಸ್ ಎಲ್ಲ ಕಲಿತೆ. ಗುಡ್ ಹ್ಯಾಬಿಟ್ಸ್. ಓಕೆ, ಸೂಪರ್. ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಭ್ರಮರಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಗುರುಜಿ. ಅಲ್ಲೇ ಹಾಸಿಗೆ ಮೇಲೆನೆ ಕೂತ್ಕೊಂಡು ನಾವು ಫಸ್ಟ್ ಕರಾಗ್ರೆ ವಸತಿ ಹೇಳ್ಬಿಟ್ಟು ನೆಕ್ಸ್ಟ್ ಭ್ರಮರಿ ಹೇಳಿ ಇದು ಅಫರ್ಮೇಶನ್ ಹೇಳ್ಕೊಂಡು ಆಮೇಲೆ ಎದ್ದು ಬರ್ತಾಳೆ. ಆಮೇಲೆ ಹಾಟ್ ವಾಟರ್ ಕುಡಿದು ಆಮೇಲೆ ಸ್ಟಾರ್ಟ್ ಮಾಡ್ತಾಳೆ. ಅರೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಇರ್ಬೇಕಾಗತ್ತೆ, ಯಾಕಂದ್ರೆ ಎಲ್ಲ ಒಂದೇ ಸಲ ಬರಲ್ಲ. ಆದ್ರೆ ಕೆಲವೊಂದೆಲ್ಲ ತುಂಬಾ ಖುಷಿಯಾಗಿದೆ ಸರ್ ನಮಗೆ. ಓಕೆ, ಇವಳಂತೂ ತುಂಬಾ ಆಕ್ಟಿವ್ ಇದ್ದಾಳೆ. ಸೊ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ, ಎಲ್ಲದರಲ್ಲೂ ಮುಂದೆ ಇದ್ದಾಳೆ ಅವಳು. ಸೊ ನೀವು ಬೆಂಗಳೂರಾ ಮೇಡಮ್? ಬೆಂಗಳೂರು. ಇವಳು ನನ್ನ ಮಗಳು ಪುನರ್ವಿ, ನಾನು ಪಾರ್ವತಿ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಹೇಗಿದೆ ಗುರೂಜಿ ಅವರ ಕ್ಲಾಸು? ನಾನು ಫಸ್ಟ್ ಅಟೆಂಡ್ ಮಾಡ್ಬೇಕಾದ್ರೆ ನಾನು ಏನಾರ ಮಮ್ಮಿ ಎಲ್ಲರ ಆ ತಕ್ಷಣನೇ ಮಾಡ್ತಾ ಇರಲಿಲ್ಲ. ಈಗ ಅಮ್ಮ ಹೇಳಿದ ತಕ್ಷಣ ಪಟ್ ಅಂತ ಮಾಡಿ ಮುಗಿಸಿ ಹಂಗೆ ಕತ್ಕೋತೀನಿ. ಹೌದಾ? ಓಕೆ, ಮಗಳಲ್ಲಿ ತುಂಬಾ ಬದಲಾವಣೆಗಳನ್ನು ನೋಡಿದ್ದೀರಾ? ಖಂಡಿತ. ನಾನು ಇವಳಿಗೆ ಓದ್ಕೊಡುವಾಗ ತುಂಬಾ ಸ್ಟ್ರೆಸ್ ಆಗೋದು. ನನಗೆ ಅವಳಿಗೆ ಸ್ಟ್ರೆಸ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ನಮಗೆ ಸ್ಟ್ರೆಸ್ ಆಗೋದು. CBSE ಇವಾಗ ಅವಳಿಗೆ ಎಜುಕೇಶನ್ ಹೇಗಿದೆ ಅಂದರೆ ನಾವು ಎಷ್ಟು ಹೇಳ್ಕೊಟ್ರು ಮತ್ತೆ ರಿವಿಷನ್ ತುಂಬ ಬೇಕಾಗುತ್ತೆ. ಸೊ ಹೀಗೆ ಅವಳು ಒಂದು ಮನೇಲಿರುವಾಗ ನಾನು ಹೇಳ್ಕೊಡುವಾಗ ತುಂಬ ಕಷ್ಟ ಆಗೋದು ನನಗೆ ಅವಳಿಗೆ ಹೇಳ್ಕೊಟ್ಟು. ಆಗ ಯಾವಾಗಲೂ ರಾಯರಿಗೆ ಅಂತ ಇದ್ದೆ ನಾನು, ರಾಯರ ಭಕ್ತರು ನಾವು ಖಂಡಿತ ಯಾವಾಗಲೂ ಇದು ಯಾವುದಾದ್ರೂ ಒಂದು ಮುಖಾಂತರ ನನಗೆ ಇದು ಅವಳಲ್ಲಿ ಇಷ್ಟು ಕಷ್ಟ ಬೇಡ, ನನಗೆ ಅವಳಾಗಿ ತಿಳ್ಕೊಂಡು ಎಲ್ಲ ಮಾಡಬೇಕು, ಇನ್ನೂ ಚೆನ್ನಾಗಿ ಓದಬೇಕು ಅನ್ನೋದು ಅಂತ ಸ್ವಲ್ಪ ಹೊತ್ತು ಅವಳಿಗೆ ಹೇಳ್ಕೊಟ್ಟು ನಾನು ಕೂತು ಮೊಬೈಲ್ ಸ್ಕ್ರೋಲ್ ಮಾಡುವಾಗ ನನಗೆ ಗುರುಜಿದು ಇನ್ಸ್ಟಾದಲ್ಲಿ ಡೀಟೇಲ್ಸ್ ಸಿಕ್ಕಿ ನಾನು ಅದು ಕ್ಲಾಸ್ ಅಟೆಂಡ್ ಮಾಡಿದಾದ್ಮೇಲೆ ನಾನು ತುಂಬ ಹ್ಯಾಪಿಯಾಗಿದ್ದೀವಿ. ಆ್ಯಂಡ್ ಇವಳನ್ನು ಕೂಡ ನಾನು ನೋಡೋಣ, ನನಗೆ ಅದು ಹೋಪು ಇವಾಗ ಯಾವುದೇ ಹ್ಯಾಡ್ ಬಂದಾಗ ಗೊತ್ತಿರಲ್ಲ ನಮಗೆ ಅದ್ರ ಬಗ್ಗೆ. ಸೊ ನೋಡೋಣ ಅಂತ ಹಾಕಿದ ಕ್ಲಾಸ್, ಅವಳಿಗೆ ಫಸ್ಟ್ ಕ್ಲಾಸ್ ಕೊಡಿಸಿದೆ 6 days. ನನಗೆ ಅದರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಏನು ನಮ್ಮ ಗುರೂಜಿ ಒಂದು ರೂಟೀನ್ ಹಾಕ್ಬಿಟ್ಟೆ, ಡೈಲಿ ಈ ಥರ ಮಾಡಬೇಕಂತ. ಬೆಳಗ್ಗೆ ಎದ್ದ ತಕ್ಷಣ ಅವಳದು ಒಂದು ಹನುಮಾನ್ ಚಾಲೀಸ ಇದೆ, ಹನುಮಾನ್ ಚಾಲೀಸನೇ ಅವಳಿಗೆ ಬೆಳಗ್ಗೆ ಒಂಥರ ಅಲ್ರಾಮ್ ಥರ. ಹನುಮಾನ್ ಚಾಲೀಸ ಹಾಕಿದ ತಕ್ಷಣ ಅವಳು ಎದ್ದು ಕೂತು ಅವಳದು ಏನು ರೂಟೀನ್ ಇದೆಯಾ ಸ್ಟಾರ್ಟ್ ಮಾಡ್ಕೊತಾಳೆ, ಅವಳೇ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ. ಮತ್ತು ಆಮೇಲೆ ಅವಳದು ಬ್ಲೈಂಡ್ ಫೋಲ್ಡಲ್ಲಿ ಭರತನಾಟ್ಯ ಮಾಡ್ತಾಳೆ, ಸೈಕ್ಲಿಂಗ್ ಮಾಡ್ತಾಳೆ. ಬ್ಲೈಂಡ್ ಫೋಲ್ಡಲ್ಲಿ ನೀವು ಟೆರೆಸ್ ಮೇಲೆ ಹೋಗಿ ಬರ್ತಾಳೆ. ಆಮೇಲೆ ಶಾಪ್ ಪಕ್ಕದಲ್ಲಿ ಒಂದು ಶಾಪ್ ಇದೆ, ಕಲ್ಸರೆ ಹೋಗ್ಬಿಟ್ಟು ಬರ್ತಾಳೆ. ಪ್ರತಿಯೊಂದು ಬ್ಲೈಂಡ್ ಫೋಲ್ಡಲ್ಲಿ ಮಾಡ್ತಾಳೆ. ಆಮೇಲೆ ಹೇಳಿದ್ದು ಮುಂಚೆಗಿಂತ ತುಂಬ ಬೇಗ ಕೇಳ್ತಾಳೆ, ಮತ್ತು ಏನೇ ಹೇಳ್ಕೊಡುವಾಗಲೂ ಕ್ಯಾಚ್ ಮಾಡ್ಕೊತಾಳೆ. ತುಂಬ ಚೆನ್ನಾಗಿದೆ. ಮಕ್ಕಳ ಜೊತೆಗೆ ಗುರೂಜಿ ನಮಗೂ ಕೂಡ ಅಡಲ್ಟ್ಸಿಗೆ ಮೆಡಿಟೇಷನ್, ಪ್ರಾಣಾಯಾಮ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ನನ್ನ ಅಮ್ಮನಿಗೂ ಕೂಡ ಹಾರ್ಟ್ ಪ್ರಾಬ್ಲಮ್ ಇತ್ತು. ಸೊ ಅವ್ರಿಗೆ ಆಪ್ರೇಷನ್ ಆದಮೇಲೆ ಈಗ ಕೂಡ ಅವರು ಮೆಡಿಟೇಷನ್ ಮಾಡ್ತಾರೆ. ನನ್ನ ಫ್ಯಾಮಿಲಿಯಲ್ಲಿ ಅಕ್ಕ, ಆಮೇಲೆ ನನಗೆ ಫ್ರೆಂಡ್ಸ್ ಎಲ್ಲರೂ ಕೂಡ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಫುಲ್ ಹ್ಯಾಪಿ ಫ್ಯಾಮಿಲಿ ಆಗಿದೆ. ಎಲ್ಲರೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್. ತುಂಬ ಚೆನ್ನಾಗಿದ್ದೀವಿ. ಇದು ಯಾವಾಗಲೂ ಹಿಂಗೆ ಹ್ಯಾಪಿ ಆಗಿರ್ಲಿ ಅಂತ ನಾನು, ಇದೇ ನಮ್ಮ ವಿಷನ್ ಸಂದೀಪ್ ಅವರು, ಇದೇ ನಮ್ಮ ವಿಷನ್. ನಾನು ಅವ್ರಿಗೆ ಅದನ್ನೇ ಹೇಳ್ತೀನಿ, ಪೇರೆಂಟ್ಸ್ಗೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ತೀನಿ. ಮಕ್ಕಳಿಂದ ಬರ್ತಾರೆ, ಅವರೆಲ್ಲ ನಮ್ಗೆ ಸಿಗ್ತಾರೆ. ಸೊ ನಾವು ಕಲಿತಾ ಇರ್ತೀವಿ. ಒಂದ್ಸಲಿ ಬೆಳಗ್ಗೆ ಹೊತ್ತು ಇನ್ನೊಂದ್ ಸ್ವಲ್ಪ ಬಿಟ್ಟು ಆಮೇಲೆ ಇದ್ ಮಾಡೋಣ ಅಂತಿದ್ವಿ. ಈಗೆಲ್ಲ ಕೆಲಸ ಮುಗ್ದೋಗಿರುತ್ತೆ ಬೆಳಗ್ಗೆನೆ ಎಲ್ಲ ಕೆಲಸ. ಎಷ್ಟು ಈಸಿ ಮಾಡಿದೀರಾ ನೀವು. ಇವರು ಮೈಸೂರಿಂದ ಬಂದಿದ್ದಾರೆ. ಮೈಸೂರಿಂದ ಬಂದ್ರ ಮೇಡಮ್? ಹೌದು, ಮೈಸೂರಿಂದ. ಹೇಗಿದೆ ಮಗಳಲ್ಲಿ ಈಗ ಬದಲಾವಣೆಗಳು? ನಮ್ಗೆ ಫಸ್ಟ್ ಗುರುಜಿ ಬಂದು ಇನ್ಸ್ಟಾಗ್ರಾಮ್ ಇಂದ ಗೊತ್ತಾಗಿದ್ದು. ಅವ್ರದ್ದು ಸ್ಟಾರ್ಟಿಂಗ್ ಕೋಟೆ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ. ಅದೇ ನಮ್ಗೆ ಫುಲ್ ಅಟೆಂಡ್ ಮಾಡ್ಲೇಬೇಕು, ಏನೋ ಕಲಿತಾರೆ ಅಂತ ಒಂದು ತುಂಬಾ ಇಷ್ಟ ಆಯ್ತು. ಹಾಗಾಗಿ ಇವ್ರಿಗೆ ವರ್ಕ್ಶಾಪ್ ಕೂಡ ಸಿಕ್ತು ನಮ್ಗೆ ಬ್ಯಾಂಗ್ಳೂರಲ್ಲಿ, 1 day ವರ್ಕ್ಶಾಪ್. ಅದಾದ್ಮೇಲೆ ಕ್ಲಾಸ್ ರಿಜಿಸ್ಟರ್ ಆಗಿ. ಮುಂಚೆ ಅವಳು ಹೆಂಗೆ ಅಂದ್ರೆ ಒಂದು ಪಜಲ್ ಕೊಟ್ರು ಮಾಡ್ತಾ ಇರ್ಲಿಲ್ಲ. 1 minute ಬೋರ್ ಅಮ್ಮ ಇದ್ದಂಗೆ ಮಾಡಕ್ಕಾಗಲ್ಲ ಅಂತ ಹೋಗಿ ಕುತ್ಕೊಂತಾ ಇದ್ಲು. ಬಟ್ ಈಗ ಎಷ್ಟು ಫೋಕಸ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಡ್ರಾಯಿಂಗ್ಸ್ ಎಲ್ಲ ಮಾಡೋದು, ಕುತ್ಕೊಂಡು ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು ಮಾಡ್ತಾಳೆ. ಫೋಕಸ್ಡ್ ಆಗಿದ್ದಾಳೆ. ಸ್ಟಡೀಸ್ ಎಲ್ಲ ಅವಳೇ ಮಾಡ್ಕೊಂತಾಳೆ. ಮುಂಚೆ ನಾನ್ ಟೆನ್ಷನ್ ಆಗ್ತದೆ, ಹಂಗ್ ಮ್ಯಾಮ್ ಹೇಳಿದ್ರಲ್ಲ ನಮ್ಗೆ ಎಕ್ಸಾಮ್ ಏನೋ ಅನ್ನೋ ತರ. ಈಗ ನೀನ್ ಎಷ್ಟು ಓದಿ ಆಲ್ಮೋಸ್ಟ್ ಎಲ್ಲ ಮುಗಿಸಿರ್ತಾಳೆ, ಬಟ್ ಜಸ್ಟ್ ರಿವೈಸ್ ಮಾಡಿಸ್ಬೇಕು ನಾವು ಹಂತಕ್ಕೆ ಬಂದಿದ್ದಾರೆ. ಕ್ಲಾಸ್ ತುಂಬಾ ವರ್ತ್ ಅನ್ಸುತ್ತಾ ನಿಮ್ಗೆ? ಎಸ್ ಗುರುಜಿ. ಮೇನ್ ಹನುಮಾನ್ ಚಾಲೀಸ್ 1 weekಗೆಲ್ಲ ಕಲ್ತ್ಬಿಟ್ಟು 4-5 daysಗೆಲ್ಲ ಕಲ್ತ್ಬಿಟ್ಟು ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅದರಲ್ಲೇ ತುಂಬಾ ವೈಬ್ಸ್ ಗಳು ಸಿಗುತ್ತೆ ಅಲ್ವಾ? ಎಸ್. ನೀವೆಲ್ಲಿಂದ ಬಂದಿದ್ದು? ಬೆಂಗಳೂರಿಂದ. ಓಕೆ, ಇದ್ದಾರೆ. ಓಕೆ, ನಿಮ್ಮ ಮಗನಲ್ಲಿ ಏನ್ ಬದಲಾವಣೆ? ಸರ್, ನಮ್ಮ ಮಗನಲ್ಲಿ ತುಂಬಾ ಬದಲಾವಣೆ ಆಗಿದೆ ಗುರುಜಿಗಳಿಂದ. ನಾವು ಇದೇ ತರ ಇನ್ಸ್ಟಾಗ್ರಾಮ್ ಇಂದ ನೋಡಿ ನಾವು ಜಾಯಿನ್ ಆದ್ರಿ. ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಇವನು ಫಸ್ಟ್ ಏನು ಇದ್ ಮಾಡ್ತಾ ಇರ್ಲಿಲ್ಲ, ಓದ್ತಾ ಇರ್ಲಿಲ್ಲ. ಈ ನಡುವೆ ಸ್ವಲ್ಪ ಪರವಾಗಿಲ್ಲ, ಮಾಡ್ಕೊಂತಾನೆ. ಪರವಾಗಿಲ್ಲ. ಪ್ರತಿದಿನ ಅಟೆಂಡ್ ಆಗ್ತೀರಾ ನೀವು? ಅವ್ರದ್ದು ಯಾವುದೇ ಸೆಷನ್ ಇದ್ರು ಎಲ್ಲ ಫ್ರೀ ಆಗಿ ಕ್ಲಾಸಸ್ ಕೊಡ್ತಾರ ಅವರು? ವಾರದಲ್ಲಿ ಒಂದು ಸೆಷನ್ ಏನೋ ಫ್ರೀ ಆಗಿದೆ ಅಂತ ಹೇಳ್ತಾರೆ. ಸ್ಯಾಟರ್ಡೆ ಅಲ್ವಾ? ಅಟೆಂಡ್ ಆಗಿದ್ದೀರಾ? ಆಗ್ತಾ ಇದ್ದೀರಿ. ಓಕೆ. ಈಗ ತುಂಬಾ ಬದಲಾವಣೆ ಇದೆ. ಬದಲಾವಣೆ ಅಂದ್ರೆ ಈಗ ಈ ಕಾರ್ಯಕ್ರಮ ನೋಡೋರಿಗೆ ನಾನು ಹೇಳೋದು, ಅವ್ರ ಮಕ್ಕಳನ್ನು ಇಲ್ಲಿಗೆ ಸೇರ್ಸಿದ್ರೆ ಏನಾದ್ರೂ ಬದಲಾವಣೆ ಸಿಗುತ್ತಾ? ತುಂಬಾ ಇದೆ, ತುಂಬಾ ಬದಲಾವಣೆ ಇದೆ. ದಯವಿಟ್ಟು ಎಲ್ಲಾರು ಸೇರ್ಸ್ಬೋದು. ಇದೊಂದು ನಾನು ಮನವಿ ಮಾಡ್ಕೊಂತೀನಿ ಎಲ್ಲರ ಕಡೆಯಿಂದ. ಇದು ಎಲ್ಲೋ ಕಾಣದೇ ಇರುವಂತಹ ವಿದ್ಯೆ ಅಲ್ಲ. ಅಂದ್ರೆ
ಈಗ ಯಾವುದೋ ದೇಶದನ್ನ ತಗೊಬಂದು ನೀವು ಇಲ್ಲಿ ಮಾಡ್ತಾ ಇಲ್ಲ, ನಮ್ಮಲ್ಲೇ ಇರುವಂತಹ ಸನಾತನ ಪರಂಪರೆಯಲ್ಲೇ ಇರುವಂತಹ ಧ್ಯಾನ, ಯೋಗ ಇದನ್ನ ಹೇಳ್ಕೊಟ್ಟು ನೀವು ಮಕ್ಕಳನ್ನ ಈ ರೀತಿ ರೆಡಿ ಮಾಡ್ತಾ ಇದ್ದೀರಾ. ಹೌದು. ಸಿ ಆಕ್ಚುಲಿ ಸಂದೀಪ್ ಅವರೇ, ತುಂಬಾ ಜನ ಇಡೀ ಕರ್ನಾಟಕಾದ್ಯಂತ ಇವತ್ತು ನಮ್ದೊಂದು ಗುರುಕುಲ್ ಕುಟುಂಬ ಇದೆ. ಒಂದಿಬ್ಬರು ಜನ ಆನ್ಲೈನ್ ದಲ್ಲಿ ನಾವು ಹೆಗಡೆ ಅವ್ರ ಸ್ಟುಡಿಯೋ ಅವ್ರಿಗೆ ಹೇಳ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಸೊ ಅವ್ರು ನಿಮ್ ಜೊತೆ ಮಾತಾಡ್ಬೇಕಂತೆ. ಇವತ್ತು ನೋಡಿ ನಿಮ್ ಸಂದೀಪ್ ಅವರು ಇವ್ರದೆಲ್ಲ ಮಕ್ಕಳು ನಾಳೆ ಎಕ್ಸಾಮ್, ಎಲ್ಲಾದ್ರೂ ಎಕ್ಸಾಮ್ ಸ್ಟ್ರೆಸ್ ಕಾಣಿಸುತ್ತೆ? ಆಕ್ಚುಲಿ ಹೇಳ್ಬೇಕಾದ್ರೆ ಎಕ್ಸಾಮ್ ಫೋಬಿಯಾ ಅನ್ನೋದು ನಮ್ಮ ಪೇರೆಂಟ್ಸ್ಗೆ ಎಷ್ಟಿರುತ್ತೆ ಅಂತ ಅಂದ್ರೆ ಅಷ್ಟು ಟೆನ್ಷನ್. ಹೌದಾ? ನಾಳೆ ಮ್ಯಾಥ್ಸ್ ಎಕ್ಸಾಮ್ ಆದ್ರೂ ಇವತ್ತು ಬಂದಿದ್ದೀರಾ? ನಿಜ ಹೇಳ್ಬೇಕಂದ್ರೆ ನಂದೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪ್ರತಿ ವರ್ಷ ನಾನ್ ತಗೊಂಡಷ್ಟು ಟೆನ್ಷನ್ ಪ್ರೆಷರ್ ಎಕ್ಸಾಮ್ ಟೈಮಲ್ಲಿ ಆಲ್ಮೋಸ್ಟ್ ಇವನಿಗೆ 1 ಮಂತ್ ಎಕ್ಸಾಮ್ ಅಂತ ನಡೆಯುತ್ತೆ ಅಂದ್ರೆ ಶುರು ಮಾಡಿದ್ರೆ ಮಂತ್ ಎಂಡ್ ವರ್ಗೂ ಎಕ್ಸಾಮ್ ಮಾಡ್ತಾರೆ. ಎವ್ರಿ ಇಯರ್ ಆ ಪ್ರೆಷರ್ ನನಗೆ ತುಂಬಾ ಇರ್ತಾ ಇತ್ತು. ಬಟ್ ದಿಸ್ ಇಯರ್ ನನ್ನೆಲ್ಲ ತುಂಬಾ ಬದಲಾವಣೆ. ಒಂದ್ ಕಡೆ ಅದ ಇನ್ನೊಂದ್ ಕಡೆ ನನ್ನೆಲ್ಲ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಎಷ್ಟು ರಿಲ್ಯಾಕ್ಸ್ಡ್ ಆಗಿದ್ದೀನಿ ಅಂದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದೀನಿ. ಆಸ್ ಅ ಮದರ್ ಎಕ್ಸಾಮು ಓದಬೇಕು, ನೀನ್ ಮಾಡ್ಬೇಕು. ಬಟ್ ನನಗೆ ಆ ಪ್ರೆಷರು, ಆ ಟೆನ್ಷನ್, ಆ ಸ್ಟ್ರೆಸ್ ಇರ್ತಾ ಇತ್ತಲ್ಲ, ಖಂಡಿತವಾಗ್ಲೂ ತುಂಬಾನೇ ರಿಲೀಫ್ ಆಗಿದ್ದೀನಿ ಅಂತ ಅನ್ಬಿಟ್ಟು ಹೇಳ್ಬೋದು. ಇದೇ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇವತ್ತು ಅಲ್ಲಿಂದ ಬಿಟ್ಬಿಟ್ಟು ನಾವ್ ಇಲ್ಲಿ ಬಂದು ಕೂತಿದೀವಿ ಅಂದ್ರೆ ದಿಸ್ ಇಸ್ ದ ಗ್ರೇಟ್ ಥಿಂಗ್ ಆಕ್ಚುಲಿ. ಸೊ ಇಲ್ಲಿ ಒಬ್ರು ಆನ್ಲೈನ್ ದಲ್ಲಿ ಕೂಡ ಇದ್ದಾರೆ. ಓಕೆ, ನಮಸ್ತೆ ಅಮ್ಮ. ನಮ್ಮ ನಮಸ್ತೆ. ಸೊ ನಿಮಗೆ ಹೇಗೆ ಕ್ಲಾಸಸ್ ತುಂಬಾ ಚೇಂಜಸ್ ಅನ್ನ ಕೊಡ್ತು ಅನ್ನೋದನ್ನ ಹೇಳ್ಬಹುದಾ ಲೈವ್ ಆಗಿ? ಓಕೆ ಹೇಳಿ ಮೇಡಮ್. ನಮ್ ಮಗಳಿಗೆ ಇವಳು ಇದ್ದಾಳ ನೋಡಿ ಗುರುಜಿ, ಇವಳಿಗೆ ಓದ್ಲಿಕ್ ಬರ್ತಿದ್ದಿಲ್ಲ, ಬರೀಲಿಕ್ ಬರ್ತಿದ್ದಿಲ್ಲ, ಏನು ಬರ್ತಿದ್ದಿಲ್ಲ. ಅವಕ್ಕೆ ಒಂದ್ ಸ್ವಲ್ಪ ಮಬ್ಬದಾಳ. ಹಂಗಾಗಿ ಅವಳಿಗೆ ಇವ್ರು ಕ್ಲಾಸಿಗೆ ಹಚ್ಚಿಂದ ಈಗ ಗುರ್ತ ಹಿಡಿದು ಓದ್ತಾಳ, ಬರೀತಾಳ, ಅಕ್ಷರದುಂಡಕ್ಕವು. ಒಬ್ಳ ಮಗಳಿಗೆ ಸ್ವಲ್ಪ ಓದ್ತಿದ್ಲಿ, ಫುಲ್ ಓದ್ತಾಳೆ, ಎಲ್ಲಾ ಭಯಪಟ್ಟು ಹಾಕಿ ಸರ್ ಹೇಳಿದೆಲ್ಲ ಕ್ಯಾಪ್ಚರ್ ಮಾಡ್ತಾಳ, ಹೊಳ್ಳಿ ಆನ್ಸರ್ ಮಾಡ್ತಾಳ ಗುರುಜಿ. ನೀವು ಆನ್ಲೈನ್ ಅಲ್ಲೇ ತರಗತಿ ತಗೊಳ್ತೀರಾ ಹೇಗೆ? ಗುರುಜಿ. ಓಕೆ, ಎಸ್ ಮೇಡಮ್. ನಮಗ ಮತ್ತೆ ಮನೆಯಲ್ಲಿನೂ ಬಾರಿ ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಿದೆ ಅಲ್ಲಿ, ಅದಕ್ಕೆ ಹಚ್ಚಿಂದ ಗುರುಜಿ. ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ, ಇಷ್ಟೆಲ್ಲ ಬದಲಾವಣೆಗಳು ಇದೆ, ಹಂಗಾಗಿನೇ ಇದನ್ನ ಲೈವ್ ಆಗಿ ತೋರ್ಸೋಣ ಅಂತ ಇವತ್ತು ಇಲ್ಲಿಗೆ ಬಂದಿರುವಂತದ್ದು. ನನಗಂತೂ ಸ್ಪೆಷಲಿ ಖುಷಿ ಆಯ್ತು, ಯಾಕಂದ್ರೆ ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ನಾವು ನಮ್ಮ ಕೆಲಸದ ನಿಮಿತ್ತ ಇಲ್ಲಿವರೆಗೆ ಬಂದಿದೀವಿ, ಆದ್ರೆ ಅವರು ಇವತ್ತು ನಮ್ಮ ಶೂಟ್ ಇದೆ ಅಥವಾ ನಿಮ್ಮ ಕ್ಲಾಸ್ ಇದೆ ಅನ್ನೋ ಕಾರಣಕ್ಕೆ ನಾಳೆ ಎಕ್ಸಾಮ್ ಇದ್ರೂ ಕೂಡ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನೀವೇನಂತೀರಿ? ಸೊ ನಮ್ಮ ಉದ್ದೇಶ ಒಂದೇ ಸಂದೀಪ್ ಅವರೇ, ಎಲ್ಲರ ಫ್ಯಾಮಿಲಿ ಈ ತರ ಆಗ್ಬೇಕು. ಎಲ್ಲಾ ಕಡೆ ಪಸರಿಸ್ಬೇಕು. ಹೌದು. ನಿಮ್ಮ ಒಂದು ವಾಹಿನಿ ಮುಖಾಂತರ ಇನ್ನೂ ಸಾವಿರಾರು ಜನ ಮಕ್ಕಳು ಈ ತರ ಗುರುಕುಲ ಎಜುಕೇಶನ್ ಬರ್ಲಿ, ಅವ್ರ ಪೇರೆಂಟ್ಸ್ ಬರ್ಲಿ, ಅವ್ರ ಫ್ಯಾಮಿಲಿ ಕುಟುಂಬದವ್ರು ಬರ್ಲಿ, ನಮ್ಮ ಹಿಂದಿನ ಎಷ್ಟು ವಿದ್ಯೆಗಳಿದೆ ಅದನ್ನೆಲ್ಲರೂ ತಿಳ್ಕೊಬೇಕಂತ ಹೇಳಿ. ಖಂಡಿತ ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಸೊ ಈ ಬೇಸಿಗೆಯನ್ನು ಒಂದು ಶಿಬಿರದ ಮೂಲಕ ನಿಮ್ಮ ಮಕ್ಕಳು ಕಳಿಬೇಕು ಅನ್ನೋದಿದ್ದರೆ ಇವ್ರನ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಸ್ಪೆಷಲ್ ಇದು, ಯಾಕಂದರೆ ಎಲ್ಲ ಕಡೆನೂ ಇದು ನಡೆಯೋದಿಲ್ಲ. ನಾರ್ಮಲಿ ಬೇಸಿಗೆ ಶಿಬಿರ ಅಂದರೆ ಡ್ಯಾನ್ಸ್ ಮಾಡೋದಿರುತ್ತೆ, ಸ್ವಿಮ್ಮಿಂಗ್ ಕ್ಲಾಸ್, ಬೇರೆ ಕ್ಲಾಸಸ್ಗಳಿರುತ್ತೆ. ಅದು ಬೆಂಗಳೂರಲ್ಲಿ ನಾವು ಅದನ್ನು ನೋಡಿದ್ದೀವಿ. ಆದರೆ ಈ ಥರದ ಗುರುಕುಲ ಮಾದರಿಯಲ್ಲಿ ನಮ್ಮ ಸನಾತನ ಪರಂಪರೆಯಲ್ಲಿ ಏನೇನಿತ್ತು, ಸೊ ಅವರ ಆಟೋಟ ಇರ್ಬೋದು, ಅವರ ಧ್ಯಾನಸ್ಥ ಸ್ಥಿತಿಗೆ ಹೋಗೋದಿರ್ಬೋದು, ಅಥವಾ ಅವರು ಕಲಿಯೋದಿರ್ಬೋದು, ಎಲ್ಲವನ್ನ ಗುರುಜಿಯವರು ಕಲಿಸ್ಕೊಡ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಇದರ ಸದ್ವಿನಿಯೋಗವನ್ನು ನೀವು ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಸೇರಿರುವಂಥ ಎಲ್ಲರೂ ಕೂಡ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ಥ್ಯಾಂಕ್ ಯು. ಗುರುಜಿ ಕೂಡ ನಮ್ಮ ಕಡೆಯಿಂದ ಒಂದು ಹಾರ್ಟ್ಫೆಲ್ಟ್ ಗ್ರಾಟಿಟ್ಯೂಡ್ ಹೇಳ್ತೀವಿ. ಯಾಕಂದ್ರೆ ನಮಗೊಂದು ಅವಕಾಶ ಸಿಕ್ಕಿ, ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ಆಗ್ತಾ ಇರೋ ಬದಲಾವಣೆ ಖಂಡಿತವಾಗ್ಲೂ ಬೇರೆ ಮಕ್ಕಳು ಕೂಡ ಅವಕಾಶ ಸಿಗಬೇಕು. ಸೊ ನಮ್ಗೀಗ ಚಾನ್ಸ್ ಅವಕಾಶ ಮಾಡಿಕೊಟ್ರಿ ಇವತ್ತು ಬಂದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಶೋರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸ್ ಇರುತ್ತೆ, ಒಮ್ಮೆ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.